ವೀಕ್ಷಕರೇ, ಕಲೆ ಎನ್ನುವುದು ಯಾರ ಸ್ವತ್ತೂ ಅಲ್ಲ. ಇದಕ್ಕೆ ಜಾತಿ ಧರ್ಮ ಎಂಬ ಭೇದ ಭಾವವಿಲ್ಲ. ಇವತ್ತಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ಜಾನಪದ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಸಾಹಿತ್ಯ ಬರಹಗಾರರಾಗಿ ಹಾಡುಗಾರರಾಗಿ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದು ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ಪಡೆದು ಜಾನಪದ ವಿಶ್ವವಿದ್ಯಾನಿಲಯದ ಉಪನ್ಯಾಸಕರಾಗಿರುವಂತಹ ಇಮಾಮ್ ಸಾಬ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್, ತಾವು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಸರ್. ಸರ್, ತಮ್ಮ ಪರಿಚಯವನ್ನು ಮಾಡಿಕೊಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಬಾಲ್ಯ ಜೀವನ ಅನ್ನುವಂಥದ್ದು ಎಲ್ರಿಗೂ ಕೂಡ ಮರೆಯಲಾಗದಂಥ ಒಂದು ಘಟನೆ. ಯಾಕಂತ ಹೇಳಿದರೆ ಅದು ಒಂದು ಸಿಹಿಯ ಘಟನೆ. ಎಲ್ಲರ ಜೀವನದಲ್ಲೂ ಕೂಡ ಬಾಲ್ಯ ಜೀವನ ಅನ್ನುವಂಥದ್ದು ಬಹಳಷ್ಟು ಒಂದು ಸಿಹಿ ಘಟನೆ ಅಂತಲೇ ಹೇಳ್ಬೋದು. ಅದೇ ರೀತಿ ತಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ನೋಡ್ರಿ ಮೇಡಮ್, ನಮ್ಮ ಜೀವನ ಭಾಳ, ನಮ್ಮ ತಾಯಿ ತಂದೆ ಭಾಳ ಕಷ್ಟಕರ ಜೀವನದಲ್ಲಿ ಜೀವನ ಸಾಗಿಸುತ್ತಾ ಬಂದಿದ್ದಾರೆ. ಮತ್ತು ನಮ್ಮ ಮನೆತನದಲ್ಲಿ ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಾಯಿ ಇವರೆಲ್ಲ ಜನಪದ ಕಲಾವಿದರು ಮತ್ತು ತಾಯಿ ತಂದೆ ಕಲಾವಿದರು ಇರೋದ್ರಿಂದ ಆ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರಿ ನಾನು ಬಾಲ್ಯದಲ್ಲಿ ಭಾಳ ತುಂಬ ಬಡತನದ ಜೀವನವನ್ನು ಸಾಗಿಸುವಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು, ನಾವು 8 ವರ್ಷದವರ ಮಕ್ಕಳಾದ ನಂತರ ನಮ್ಮ ತಂದೆಯವರು ನಮ್ಮನ್ನು ಬಿಟ್ಟು ಅಗಲಿಕ್ಕೆ ಒಂದು ಘಟನೆಯನ್ನು ಬಂದಿರುತ್ತದೆ. ಅಂದರೆ ಅವರು ಕಲಾವಿದರು ಹಾಡಿ ಅವರು ಮೈಂಡ್ ಬ್ರೈನ್ ಔಟ್ ಆಗಿ ಮಕ್ಕಳ ಪ್ರಜ್ಞೆಯನ್ನು ಬಿಟ್ಟು ನಮ್ಮನ್ನು ನಮ್ಮ ತಾಯಿ ಜೊತೆ ಕೊಳ್ಳಿಗೆ ಹಾಕಿ ಅವರು ಸಂಚಾರಕದೊಳಗೆ ತೊಡಗಿದ್ರು. ನಾವು ನನ್ನ ತಾಯಿಗೆ ಭಾಳ 5 ಮಂದಿ ಮಕ್ಕಳು ಇದ್ವಿ. 5 ಮಂದಿ ಮಕ್ಕಳದೊಳಗೆ ತಾಯಿ ಮಕ್ಕಳನ್ನು ಸಂರಕ್ಷಣೆ ಮಾಡ್ಬೇಕಾದ್ರೆ ಬಹಳ ಕಷ್ಟಕರ ಜೀವನ. ಅವತ್ತಿನ ಕಾಲದಲ್ಲಿ ಒಂದು ದಿವಸಕ್ಕೆ 75 ಪೈಸೆ ಪಗಾರದಲ್ಲಿ ನಮ್ಮ ತಾಯಿಯವರು ಜೀವನವನ್ನು ತೆಗಿತಿದ್ರು. ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಸಲುಲಿಕ್ಕೆ ಬಹಳ ತುಂಬಾ ಕಷ್ಟಕರ ಜೀವನ ಆಗಿದ್ರಿಂದ ನಮ್ಮ ತಾಯಿ ತವ್ರ ಮನೆಗೆ, ನರಗುಂದ ತವ್ರ ಮನೆಗೆ ಮಕ್ಕಳನ್ನೆಲ್ಲ ಕರೆದುಕೊಂಡು ಹೋಗಿ ಅಲ್ಲೇ ಕುರುಬರ ಹಾಲಮತದ ಮನೆತನದೊಳಗ ಜೀತದಾಳಾಗಿ 11 ವರ್ಷಗಳ ಕಾಲ ಕುರಿಯನ್ನು ಕಾಯ್ಲಿಕ್ಕೆ ನಮ್ಮನ್ನ ಕುರುಬರ ಮನೆತನದೊಳಗೆ ಜೀತದಾಳಾಗಿ ಅವರು ಸೇವೆ ಮಾಡ್ಲಿಕ್ಕೆ ಹಚ್ಚಿದ್ರು. ಅಲ್ಲೇ ಹಾಲ್ಮತದ ಮನೆತನದವರು ಹಾಡ್ತಕ್ಕಂಥ ಡೊಳ್ಳಿನ ಪದದಲ್ಲಿ ಹಾಡ್ತಕ್ಕಂಥ ಡೊಳ್ಳಿನ ಜನಪದ ಹಾಡನ್ನ ಕೇಳಿ ಪ್ರಭಾವಿತಗೊಂಡು ನಾನು ಕಲಾವಿದನಾದೆ. ಬಾಲ್ಯದಲ್ಲಿ ಶಾಲಿ ಕಟ್ಟಿನೂ ಕೂಡ ಹತ್ತಿರುವುದಿಲ್ಲ, ಅಕ್ಷರ ಜ್ಞಾನ ಕೂಡ ನನಗೆ ಇದ್ದಿದ್ದಿಲ್ಲ. ನನ್ನ ಜೀವನ ಬಹಳ ಕಾಡ ಅಡವಿಯಲ್ಲಿ ಜೀವನ ಸಾಗಿಸುವಂತ ಬಂದಂಥವ್ರು. ಆ ಭಗವಂತನ ಇಚ್ಛೆ, ಆ ಭಗವಂತ ಕೊಟ್ಟ ಜ್ಞಾನ, ಅದು ನಾನು ಬರ್ತಾ ಹಾಡನ್ನ ಹಾಡುವಂತ ಸಾಮರ್ಥ್ಯ ನನಗ ಬಂತು. ಸರ್, ತಾವು ಹೇಳಿದ್ರಿ ತುಂಬಾ ಕಷ್ಟಕರವಾದಂತಹ ಒಂದು ಜೀವನವನ್ನ ನಡೆಸಿದ್ರಿ. ಹಾಗೆ ತಮ್ಮ ಬಡ ಕುಟುಂಬ ಬೇರೆ, ಅಂತ ಒಂದು ಬಡ ಕುಟುಂಬದಲ್ಲಿಯೂ ಹುಟ್ಟಿ ಕಷ್ಟಕರವಾದಂತಹ ಒಂದು ಪರಿಸ್ಥಿತಿಗಳನ್ನು ಎದುರಿಸಿದ್ದೀರಿ. ಈ ಕಲೆಯಲ್ಲಿ ಹೇಗೆ ಆಸಕ್ತಿ? ಅಂದ್ರೆ ತಮ್ಮ ಅಜ್ಜ ಅಪ್ಪ ಕಲಾವಿದರಾಗಿದ್ದರಿಂದ ತಮಗೂ ಕೂಡ ಅದರಲ್ಲಿ ಆಸಕ್ತಿ ಇತ್ತ? ಹೇಗೆ? ಅದು ನಮ್ಮ ತಾಯಿ ತಂದೆ ಕಲಾವಿದರಾಗಿದ್ದರಿಂದ, ಹಾಗಾಗಿ ಆ ಪರಿಸರದೊಳಗೆ ನಾವು ಸ್ವಲ್ಪ ದಿನ ಜೀವನ ಸಾಗಿಸಿದ್ರಿಂದ ಆ ಕಲೆ ನಮ್ಮ ಜೀವನದೊಳಗ ಅಳವಡಿಸ್ಕೊಳ್ಳಲಿಕ್ಕೆ ನನಗೆ ಸ್ವಂತ ಆಸಕ್ತಿ ಬಂತು. ಆಸಕ್ತಿ ಬರ್ತಾ ಮತ್ತು ನನ್ನ ಸಂಗಡ ನನ್ನ ಮಾರ್ಗದರ್ಶಕರಾದಂಥವ್ರು, ಹಾಲ್ಮತದ ಮನೆತನದೊಳಗ ಆ ಮಾರ್ಗದರ್ಶಕರೊಬ್ಬರು ನಿಂಗಪ್ಪ ಪೂಜಾರ್ ಅಂತ ತಿಳ್ಕೊಂಡು ನವಲಗುಂದ ತಾಲೂಕಿನ ಅಂಬ್ರುಗುಳ ಗ್ರಾಮದಲ್ಲಿ ಅವರೊಬ್ಬರು ಕಲಾವಿದರು. ಅವ್ರ ಕಲೆಯನ್ನು ಕೇಳಬೇಕು, ಅವ್ರು ಹಾಡದಂಗೆ ನಾನು ಹಾಡಬೇಕು ಅನ್ನುವಂಥ ನನ್ನಲ್ಲಿ ಆಸಕ್ತಿ ಹುಟ್ಟಿತು. ಇಡೀ ರಾತ್ರಿ ಜಾತ್ರೆ ಉರುಸು ಸಭೆ ಸಮಾರಂಭದಲ್ಲಿ ಅವ್ರ ಹಾಡನ್ನು ಕೇಳಬೇಕು, ರಾತ್ರಿನೇ ಹೋಗಿ ಬೆಳತನ ಕುಂತು ಕೇಳಬೇಕು ಅನ್ನುವಂಥ ನನ್ನ ಆಸಕ್ತಿ ಬೆಳೀತು. ಖಂಡಿತ, ನೀವಂದ್ರೆ ಆ ವಾತಾವರಣದಲ್ಲಿ ಬೆಳೆದ್ರಿಂದ ಆ ಒಂದು ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಯ್ತು ಅಂತಾನೆ ಹೇಳಬಹುದು. ಯಾವ ರೀತಿ ಪರಿಸರದೊಳಗೆ ನನ್ನ ಜೀವನ ಬೆಳವಣಿಗೆ ಆಯ್ತು, ಪರಿಸರದ ಪ್ರಭಾವ ನಮ್ಮೊಳಗ ಇಳ್ಕೊಂಡು ಬಂತದ್ದು. ಆ ಕಲೆ ಅನ್ನೋದು ರಕ್ತಗತವಾಗಿ ಬಂತು ಅಂತಾನೆ ಹೇಳಬಹುದು. ರಕ್ತಗತವಾಗಿ ಬಂತು. ಮತ್ತ ನಾನು ಜೀವನವನ್ನ ಸಾಧನೆಯನ್ನ ಮಾಡುವಂತ ಸಂದರ್ಭದಲ್ಲಿ ನನಗ ಅನೇಕ ಘಟನೆಗಳು ಕೂಡ ನನಗ ಒದಗಿ ಬಂದು, ಅಂತ ಘಟನೆಯಲ್ಲಿ ಕೂಡ ನಾನು ಹಿಂಜರಿಗಲಿಲ್ಲ. ಈ ಕಲೆ ಅಂದ್ರೆ ಬಹಳ ಆಸಕ್ತಿ ನನ್ನಲ್ಲಿ ತೊಡಗಿಕೊಂಡು ನಾನು ಈ ಕಲೆಯನ್ನ ಕಲಿಬೇಕು ಅನ್ನುವಂತ ನನ್ನ ವಿಚಾರಗಳು ಬಂದು, ಎಲ್ಲಿ ಹಾಡುಗಳಿರ್ತಾವೋ, ಎಲ್ಲಿ ಸಭೆ ಸಮಾರಂಭ ಇರ್ತಾವೋ ಅಲ್ಲಿ ಕೇಳುವಂತ ಸಾಮರ್ಥ್ಯ ಭಗವಂತ ನನ್ನಲ್ಲಿ ಕೊಟ್ಟು ಬಿಟ್ಟ.
ಖಂಡಿತ ಸರ್. ಸರ್, ಈಗ ಕಲೆ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿರ್ತದೆ. ಹೌದು. ತಾವು ಯಾಕೆ ಈ ಜನಪದ ಕಲೆಯನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಈ ಜಾನಪದ ಕಲೆ ಅಂತಂದ್ರೆ ಇದರಲ್ಲಿ ಅನೇಕ ವಿಷಯಗಳು ಅಡಗಿಕೊಂಡಿರ್ತಾವ. ಜನಪದ ಕಲೆ ಯಾಕೆ ಇದನ್ನ ನಾನು ಮನಸ್ಸಿನ ಮೇಲೆ ತಗೊಂಡ್ವಿ ಅಂತಂತಂದ್ರೆ ಇದರಲ್ಲಿ ತತ್ವ ಪದಗಳು ಇರ್ತಾವು, ತತ್ವ ವಿಷಯಗಳು ಇರ್ತಾವು, ಆ ಸನ್ಮಾರ್ಗದ ಸಾಹಿತ್ಯಗಳು ಇರ್ತೈತಿ, ಜನರ ಮಾರ್ಗದರ್ಶನದಲ್ಲಿ ಕರೆಯುವಂತ ಸಾಹಿತ್ಯಗಳು ಇರ್ತೈತಿ. ಅದಕ್ಕೆ ಮನುಷ್ಯ ನಾನು ಯಾರನ್ನೋದ್ರ ಬಗ್ಗೆ ತಿಳಿದುಕೊಂಡಂತ ವಿಷಯಗಳನ್ನು ಅನೇಕ ಸತ್ಯಶರಣರು ಈ ಜನಪದ ಕಲೆಗೆ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಮ್ಮ ನಾಡಿನ ಸಂಸ್ಕೃತಿ ಇದನ್ನ ನಾನು ನನ್ನ ಅಂತರಾತ್ಮದಲ್ಲಿ ಅಜರಾಮರವಾಗಿ ಇಟ್ಕೋಬೇಕು ಅನ್ನೋಂಥ ಆಸಕ್ತಿ ಹುಟ್ಟಿ ಅದಕ್ಕೆ ಮನುಷ್ಯನಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ನಮ್ಮ ನಾಡಿನ ಸಂಸ್ಕೃತಿ ಕಲೆ ಇಲ್ಲದಿದ್ರೆ ಈ ಮನುಷ್ಯನಿಗೆ ಶಾಂತಿ ಸಿಗಲಾರದು ಅನ್ನುವಂಥದ್ದನ್ನ ನನಗೆ ತಿಳುವಳಿಕೆಗೆ ಬಂತು. ಈಗ ಜನಪದ ಕ್ಷೇತ್ರಕ್ಕೆ ನೀವು ಪದಾರ್ಪಣೆಯನ್ನ ಮಾಡಿದ್ರಿ, ಆಸಕ್ತಿಯಿಂದ ಬಂದ್ರಿ. ಇದಕ್ಕೆ ತಮ್ಗೆ ಗುರುಗಳು ಅಂತ ಯಾರಾದ್ರೂ ಇದ್ದಾರಾ? ಅಥವಾ ಈಗ ಜನಪದ ಅಂತ ಹೇಳಿದ್ರೆ ಜನರಿಂದ ಜನರಿಗೆ ಬರುವಂತಹ ಪದಗಳು, ಅಥವಾ ನೀವೇ ಕೇಳಿ ಅಭ್ಯಾಸ ಮಾಡ್ಕೊಂಡ್ರ ಅಥವಾ ನಿಮ್ಗೆ ಗುರುಮುಖೇನವಾಗಿ ಕಲ್ತ್ರ, ಹೇಗೆ? ಈಗ ನಾನು ಗುರುಮುಖನವಾಗಿ ಏನು ಕಲ್ತಿಲ್ರಿ, ನಾನು ಕೇಳಿ 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 ಪ್ರಭಾವಿತಗೊಂಡ ಕಾಸ ನನ್ನ ಇಚ್ಛದಿಂದ ಆ ಕಲೆಯನ್ನ ಅಳವಡಿಸಿಕೊಳ್ಳುವಂತ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ಯಾವ ಹಾಡುಗಳನ್ನ ಹಾಡ್ತೀವಿ ಜನಪದದಲ್ಲಿ? ಪ್ರಥಮದಲ್ಲಿ ನಾನು ಜಾತಿ ಮತ ಪಂಥನ ತೊರೆತ ಕಾಸ, ಮತ್ತೆ ನಾನು ಹಾಲು ಮತದ ಮನೆತನದೊಳಗೆ ಜೀವನವನ್ನು ತೆಗೆದಿದ್ದಕ್ಕೋಸ್ಕರ ನಾನು ಮುಸಲ್ಮಾನರ ಹೊಟ್ಟೆಯೊಳಗೆ ಹುಟ್ಟಿ ಬಂದ್ರು ಕೂಡ ನನ್ನ ಸಂರಕ್ಷಣೆ ಮಾಡಿದವರು ಹಾಲು ಮತದ ಸಮುದಾಯವರು. ನನ್ನ ಹಡದವರು ಮುಸಲ್ಮಾನರ ತಾಯಿ ಆದ್ರೂ ಕೂಡ ನನ್ನ ಪಣದ ಸಂರಕ್ಷಣೆ ಮಾಡಿ ಈ ರಂಗಕ್ಕೆ ತರಲಿಕ್ಕೆ ಕಾರಣಗೊತ್ತರು ಯಾರಪ್ಪ ಅಂತಂತಂದ್ರೆ ಹಾಲು ಮತದ ಸಮುದಾಯದವರು ಅನ್ನೋದನ್ನ ನಾನು ನನ್ನ ಅಂತರಾತ್ಮದೊಳಗೆ ನಾನು ತಿಳಿದುಕೊಂಡಿದ್ದೀನಿ. ಅದಕ್ಕಾಗಿ ನಾನು ಜಾತಿ ಮತ್ತು ಪಂಥನ ತೊರೆತು ಯಾವ ಮಹಾತ್ಮರು ಈ ಜಾತಿ ಬಗ್ಗೆ ಅನೇಕ ಮಹಾತ್ಮರು ಸರ್ವಜ್ಞಮೂರ್ತಿಗಳು ಹೇಳಿದ್ದಾರೆ, ಬಸವಣ್ಣವರು ಕೂಡ ಹೇಳಿದ್ದಾರೆ. ಇವರೆಲ್ಲ ಮಹಾತ್ಮರು ಹೇಳಿದ ಮಾತನ್ನು ಕೆಲವು ವಿಷಯಗಳನ್ನು ತಿಳಿದುಕೊಂಡು ಜಾತಿಲಿಂದ ದೂರವನ್ನು ಮಾಡಿ ಮನುಷ್ಯ ಜಾತಿ ಒಂದೇ ಅನ್ನೋದನ್ನ ಬಗ್ಗೆ ತಿಳಿದುಕೊಂಡು ಸತ್ಯ ಶಿಶುನಾಳ ಶರೀಫರು ಕೂಡ ಗುರುವಿನಲ್ಲಿ ಭೇದ ಮಾಡಲಿಲ್ಲ, ದೇವರಲ್ಲಿ ಕೂಡ ಭೇದ ಮಾಡಲಿಲ್ಲ. ಅದಕ್ಕಾಗಿ ನಾನು ಯಾರೊಂದು ವಿಚಾರಿಸು ಅನ್ನೋದ್ರ ಬಗ್ಗೆ ತಿಳಿದುಕೊಂಡ ಕಾಸ ನನ್ನಷ್ಟಕ್ಕೆ ನಾನು ಇದನ್ನ ಅಳವಡಿಸ್ಕೊಂತ ಬಂದಿದ್ದೇನೆ. ಖಂಡಿತ ಸರ್. ಈಗ ಕಲೆ ಅಂತ ಬಂದಾಗ ಅದಕ್ಕೆ ಯಾವುದೇ ಜಾತಿ ಭೇದ ಇಲ್ಲ, ಕಿರಿಯ ಎಂಬ ಭೇದ ಭಾವ ಖಂಡಿತ ಇಲ್ಲ. ಯಾರು ಕಲೆಯನ್ನ ಒಂದು ಆಸಕ್ತಿಯಿಂದ ಆರಾಧಿಸ್ತಾರೋ, ಯಾರು ಅದನ್ನ ಪ್ರೀತಿಸ್ತಾರೋ ಅದು ಅವರಿಗೆ ಒಲಿತದೆ ಅಂತ ಖಂಡಿತ ಹೇಳ್ಬಹುದು. ಅದೇ ರೀತಿ ಸರ್, ನಾನು ನಿಮ್ಮ ಬಗ್ಗೆ ಕೇಳುವುದಕ್ಕಿಂತ ನೀವು ಜಾನಪದ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದ್ದೀರಿ, ಬಹಳಷ್ಟು ಸಾಹಿತ್ಯಗಳನ್ನ ಬರೆದಿದ್ದೀರಿ, ಎಷ್ಟೋ ಪದ್ಯಗಳನ್ನ ಹಾಡಿದ್ದೀರಿ. ಈ ಜನಪದ ಒಂದು ಕ್ಷೇತ್ರ ಅನ್ನೋದು ಬೆಳೆದು ಬಂದ ಹಾದಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸಬಹುದು ತಾವು? ನೋಡ್ರಿ, ಜನಪದ ಕಲೆ ಬಗ್ಗೆ ಬೆಳೆದು ಬಂದ ಹಾದಿ ಅಂತಂದ್ರೆ ಹೆಂಗೈತ್ರಿ ಮೇಡಮ್ ಅವ್ರ, ನಾನು ಇವತ್ತಿನ ಜನರೇಷನ್ದೊಳಗೆ ಇವತ್ತು ಜನಪದ ಕಲೆ ನಶಿಸಿ ಹೋಗ್ತಕ್ಕಂಥ ಸಂದರ್ಭ. ಜನಪದ ಕಲೆ ಹಿಂದಿನ ಒಂದು ಪೀಳಿಗೆ ನೋಡಿದ್ರೆ ಜನಪದಕ್ಕೆ ಬಹಳ ಆಸಕ್ತಿಯನ್ನು ಕೊಟ್ಟ ಆ ಕಲೆಯನ್ನು ಜೀವನ ಉದ್ದಕ್ಕೂ ಅಳವಡಿಸ್ಕೊಂತ ಬರ್ತಿದ್ರು ಜನ. ಇವತ್ತು ಆಧುನಿಕ ಕಾಲದಲ್ಲಿ, ಇವತ್ತು ಹೈಟೆಕ್ ಆಧುನಿಕ ಕಾಲದಲ್ಲಿ ಅನೇಕ ಟಿವಿ ಮಾಧ್ಯಮ, ಇವೆಲ್ಲ ಮೀಡಿಯಾ ಇವೆಲ್ಲ ಬಂದು ಮೊಬೈಲ್ಗಳು ಬಂದು ಈ ಜಾನಪದ ಕಲೆ ನಶಿಸಿ ಹೋಗ್ತಕ್ಕಂತ ವಿಷಯ ನನಗೆ ತಿಳಿದು ಬಂತು. ಖಂಡಿತ. ಮುಂಚಿನ ಕಾಲ ಹೇಗಿತ್ತಂದ್ರೆ ಅಲ್ಲಿ ಮನರಂಜನೆ ಅಂದ್ರೆ ಈ ನಾಟಕಗಳು, ಪದ್ಯಗಳು ಇವೇ ಆಗಿತ್ತು. ಆದ್ರೆ ಈಗ ಏನಂತ ಹೇಳಿದ್ರೆ ಎಲ್ಲವೂ ಕೂಡ ಕೈ ಬೆರಳಿನ ಅಂಚಿನಲ್ಲೇ, ಮೊಬೈಲ್ ನಲ್ಲೇ ಎಲ್ಲ ಸಿಗ್ಲಿಕ್ಕೋಸ್ಕರ ಈ ಒಂದು ಕಲೆಗಳು ಎಲ್ಲೋ ಒಂದು ಕಡೆ ನಶಿಸಿ ಹೋಗುವ ಅಂಚಿನಲ್ಲಿದೆ ಅಂತಾನೆ ಹೇಳಬಹುದು ಅಲ್ವಾ? ಇದು ಕೂಡ ತುಂಬಾ ಬೇಸರಕರವಾದ ಸಂಗತಿ. ನಿಮ್ಮಂಥವರಿಂದ ಇದು ಇನ್ನಷ್ಟು ಬೆಳಿಬೇಕು ಅನ್ನೋದು ಕೂಡ ನಮ್ಮ ಹಾರೈಕೆ ಅಂತ ಹೇಳ್ತೀನಿ ಸರ್. ಅದೇ ರೀತಿ ಸರ್, ಈಗ ನೀವು ಕಲೆಯಲ್ಲಿ ತುಂಬಾ ಆಸಕ್ತಿ ಇಟ್ಕೊಂಡು ಹಲವಾರು ಪದ್ಯಗಳನ್ನ ಕಲ್ತ್ರಿ. ತಾವು ಇದ್ದಂತಹವ್ರನ್ನ ಕೂಡ ಅದೇ ರೀತಿ ಇತ್ತು, ಅಂದ್ರೆ ಕಲಾವಿದರೇ ಇದ್ರು. ಅದು ನಿಮ್ಮ ಮೇಲೆ ಬಹಳಷ್ಟು ಒಂದು ಸಕಾರಾತ್ಮಕವಾದಂತಹ ಪರಿಣಾಮವನ್ನ ಬೀರ್ತು ಅಂತಾನೆ ಹೇಳ್ಬೋದು. ಅದ್ರ ನಂತರದಲ್ಲಿ ತಾವು ಮೊದಲು ಕಾರ್ಯಕ್ರಮವನ್ನ ಎಲ್ಲಿ ಕೊಟ್ರಿ? ನೋಡ್ರಿ, ಮೊದಲು ಕಾರ್ಯಕ್ರಮ ಅಂತಂದ್ರೆ ನಾನು ಫಸ್ಟ್ 10 ವರ್ಷದವಿದ್ದಾಗ ನಾನು ಇನ್ನೂ ಕುರಿಗಳ ಕಾಯ್ತಿದ್ದೆ. ಕುರಿ ಕಾಯುವಂತ ಸಂದರ್ಭದಲ್ಲಿ ಈ ಅನ್ನಿಗೇರಿ ಪಕ್ಕದಲ್ಲಿ ಬಸಾಪುರ ಅಂತ ಒಂದು ಹಳ್ಳ ಅದರ ಅಲ್ಲಿ. ಆ ಹಳ್ಳದ ಪಕ್ಕದಲ್ಲೇ ಅಲ್ಲಿ ದೇವಸ್ಥಾನದ ಆ ದೇವಸ್ಥಾನ ಜಾತ್ರೆ ಆಗ್ತಿತ್ತು. ಆ ಜಾತ್ರೆ ಆಗೋ ಸಂದರ್ಭದಲ್ಲಿ ನಾವು ಕುರಿಗಳನ್ನ ತರಬಿದ್ದಿ ಹೊಲದಲ್ಲೇ. ಸಾಹೇಬರು ಇಮಾಮ್ ಸಾಹೇಬರು ಹಾಡ್ತಾರ, ಇಲ್ಲೇ ಕುರಿ ತರಬ್ಯಾರ ಅನ್ನೋಂಥದ್ದನ್ನ ಕೆಲವು ಜನ ಗುರುತಿಸಿ ನನ್ನನ್ನ ಕುರಿ ಒಳಗೆ ಮನೆಗದಾಗಿದ್ದವನ್ನ ಕರ್ಕೊಂಡು ಹೋಗಿ ಜಾತ್ರೆಯಲ್ಲಿ ಹಾಡ್ಸಲಿಕ್ಕೆ ಹಚ್ಚಿದ್ರು. ಪ್ರಥಮ ಕಾರ್ಯಕ್ರಮ ಅಲ್ಲಿ ನಾನು
50 ವರ್ಷದಿಂದ ಪ್ರಥಮ ಕಾರ್ಯಕ್ರಮವನ್ನ ಬಸಾಪುರದ ಹತ್ರ ನಾನು ಅಲ್ಲೇ ಕಾರ್ಯಕ್ರಮ ನೀಡಿದ್ದು ಬಲ್ಲೆ ಇದ್ದೆ. ನಾನು 10 ವರ್ಷ ಅಷ್ಟು ಚಿಕ್ಕವರಿದ್ದಾಗಲೇ ನೀವು ಒಂದು ಕಾರ್ಯಕ್ರಮ. ಸೊ ಆ ಅನುಭವ ಹೇಗಿತ್ತು? ಅಂದ್ರೆ ಭಯ ಆಯ್ತಾ ಅಥವಾ ಹೇಗಿತ್ತು ಆ ಒಂದು ಅನುಭವ? ಈಗ ನನಗೆ ಸ್ಟೇಜ್ ಮ್ಯಾಗ ಹಾಡುದು ಅಂತಂದ್ರೆ ಭಯನ ತೆಗೆದು ಹಾಡ್ಬಿಡ್ತೇನೆ. ನಾ ಯಾವ್ದು ರೀತಿ ನಾ ಕುಂಚಿತ ಆಗ್ತೈತೆ ಅನ್ನೋದ್ರ ಬಗ್ಗೆ ಭಾವನೆ ಇಲ್ಲ. ಏನು ಹೇಳ್ಬೇಕಂತೀನಿ ಅದನ್ನ ಮೊದಲು ನಾ ತಿಳ್ಕೊಂಡಿರ್ತೇನೆ. ಅಂದ್ರೆ ಕಲಾಮಾತೆ ಅಷ್ಟು ನಿಮ್ಮನ್ನ ಆವರಿಸ್ಕೊಳ್ತಾಳೆ, ಆ ಭಯ ಕೂಡ ಹತ್ರ ನಾವು ಏನು ಹೇಳ್ಬೇಕಂತೇನಿ ಅದು ನನ್ನ ಒಳಗೆ ನಾನು ಅಳವಡಿಸ್ಕೊಂಡ್ ಬಿಟ್ಟಿರ್ತೇನೆ. ನಾನು ಅಳವಡಿಸ್ಕೊಂಡಿದ್ದ ಅದನ್ನ ಜನರಿಗೆ ಹೇಳಕ್ ಪ್ರಯತ್ನ ಮಾಡ್ತೇನೆ. ಅದರಲ್ಲಿ ವಿಷಯಗಳು ಕೂಡ ಹೆಂಗಿರ್ತಾವ ಅಂತಂದ್ರೆ ತಾಯಿ ತಂದಿ ದೇವ್ರಂದ್ರೇನು, ಆ ಗುರು ಅಂದ್ರೇನು, ಇವತ್ತು ಸಮಾಜ ಅಂದ್ರೇನು, ಈ ಜನಪದ ಕಲೆ ಅದ್ರೊಳಗೆ ಏನೇನ್ ಅಡ್ಕೊಂಡಿರ್ತಾವ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಒಳಗೆ ತಂದ ಅದ್ರೊಳಗ ತಲೀನರು ಹೊಂದಿಬಿಟ್ಟಿದ್ರು. ಸರ್, ಈಗ ನೀವು ಮೊದಲು ಕಾರ್ಯಕ್ರಮವನ್ನ ಕೊಟ್ಟಾಗ ಜನರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇತ್ತು? ಯಾಕಂದ್ರೆ ಜನರು ಒಂದು ಸ್ವೀಕರಿಸುವಂತಹ ರೀತಿ, ಓ ಇವನ್ ಹೊಸಬ, ಇವನ್ ಹೇಗೆ ಆಡ್ತಾನೋ ಏನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಸೊ ಅಂತವರಿಗೆ ನಿಮ್ಮ ಒಂದು ಕಲೆಯ ಮೂಲಕ ಯಾವ ರೀತಿ ಉತ್ತರ ಕೊಟ್ರಿ ಅಂತ ನೋಡ್ರಿ. ಈಗ ನಾನು ಅಲ್ಲಿ ಸ್ಟೇಜ್ ಮೇಲೆ ಹಾಡೋ ಟೈಮ್ದೊಳಗ ಬಹಳ ಮಂದಿ ಗೌರವ ಕಾಣಿಕೆಯನ್ನು ಕೊಟ್ಟು ನನಗೆ ಅತಿಥಿ ಸತ್ಕಾರ ಮಾಡಿ ಸನ್ಮಾನ ಮಾಡಿ, ಸಣ್ಣ ಬಾಲಕ ಎಷ್ಟು ಚಂದವಾಗಿ ಹಾಡ್ತಾನಂತ ತಿಳ್ಕೊಂಡು ಎಲ್ಲರೂ ಪ್ರೀತಿಸಿ ನನ್ನನ್ನು ಗೌರವಿಸಿ ಕ್ಯಾಸ ಮತ್ತು ಮುಂದಿನ ಊರಿಗೆ ಹಾಡ್ಲಿಕ್ಕೆ ಚೈತನ್ಯನ ಕೊಟ್ಟಂತ ಈ ಸಮಾಜದಲ್ರಿ ಅದ್ರ ಮ್ಯಾಗಿಟ್ಟ ಅಭಿಮಾನ, ಆ ಸಾಹಿತ್ಯ ಕೇಳುವಂತ ಕಲಾ ಅಭಿಮಾನಿಗಳದಾರಲ್ರಿ ನಮ್ಮ ನಾಡಿನಲ್ಲಿ, ಅವರ ಕೊಡುಗೆ ಅಪಾರವಾದಂತ ಕೊಡುಗೆಯನ್ನು ನಮ್ಮ ಪ್ರಥಮದಲ್ಲಿ ಸಿಕ್ತಿದ್ರು. ಸಿಕ್ಕ ನಂತರ ಮತ್ತೆ ನಮ್ಮ ಮನಸ್ಸಿಗೆ ಉಲ್ಲಾಸ ಆಕ್ಯಾಸ ಇನ್ನೂ ಹಾಡಬೇಕು, ಇನ್ನೂ ಜನರಿಗೆ ಒಳ್ಳೆ ವಿಷಯ ಹೇಳ್ಬೇಕು ಅನ್ನುವಂಥದ್ದನ್ನ ಸಾಮರ್ಥ್ಯ ನಮ್ಮಲ್ಲಿ ಖಂಡಿತ ಸರ್. ಯಾಕಂತ ಹೇಳಿದ್ರೆ ಕಲಾವಿದನಿಗೆ ಒಂದು ಪ್ರಶಸ್ತಿಗಿಂತಲೂ ಒಂದು ಪ್ರೇಕ್ಷಕರ ಕೈ ಚಪ್ಪಾಳೆ ಅನ್ನೋದೇ ದೊಡ್ಡ ಪ್ರಶಸ್ತಿ ಆಗಿರ್ತದೆ ಅಲ್ವಾ? ಹಾಗಾಗಿ ಅದೇ ನಿಮ್ಮನ್ನ ಮತ್ತಷ್ಟು ಹುರಿದುಂಬಿಸ್ಲಿಕ್ಕೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ತದನಂತರಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲ ಕಾರ್ಯಕ್ರಮವನ್ನ ಕೊಟ್ಟು ನೋಡ್ರಿ, ಪ್ರಥಮ ಕಾರ್ಯಕ್ರಮ ಸೈದಾಪುರ ಅಂತೇಳಿ ಕೊಟ್ಟಿವ್ರಿ. ನಾನು ಸುಮಾರು 50 ವರ್ಷದೊಳಗ ಸುಮಾರು ಒಂದು 9-10 ಸಾವಿರ ಕಾರ್ಯಕ್ರಮ ನಾನು ಕೊಟ್ಟಿರ್ಬೋದು ಅಂತ ನನ್ನ ಅಂದಾಜು. ಒಂದು ತಿಂಗಳಿಗೆ 15ರಿಂದ 20 ಕಾರ್ಯಕ್ರಮ ಇವತ್ತು ನಾನು ಬಿಡುವಿಲ್ಲದ ಕಾರ್ಯಕ್ರಮ ಇರ್ತಾವ. ಮೊದಲ ಒಂದು ತಿಂಗಳು ಮೊದಲು ನನಗೆ ಬುಕ್ ಮಾಡಿರ್ತಾರ. ಏನ್ ನಾನು ಅಂತ ದೊಡ್ಡ ಪಂಡಿತರೇನಲ್ಲ, ನಾ ಕಲ್ತವನು ಅಲ್ಲ, ನಿಮ್ಮಂತರ ಅನುಭವಿಸ್ತರಲ್ಲಿ ಹೋಗ್ಯಾಸ ಕೇಳುವಂತ ಆಸಕ್ತಿ ನನ್ನಲ್ಲಿ ಪ್ರಭಾವಿತಗೊಂಡು ನಾನು ಮುದ್ದಾಮ ಇಚ್ಛೆದಿಂದ ನಾನು ನಡೆದಾದ್ರೂ ಹೋಗ್ಯಾಸ ಅದನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಆ ತಾಯಿ ಭುವನೇಶ್ವರಿ ನನ್ನ ಹೃದಯೊಳಗೆ ಕುಂತಿದ್ದಾಳೆ. ತಾಯಿ ಬಹಳ ಮುಖ್ಯ ಕಾರಣೀಭೂತರು. ನನ್ನ ತಾಯಿ ಬಾಲ್ಯದಲ್ಲಿ ನನ್ನನ್ನ ಒಳ್ಳೆ ರೀತಿ ಈ ರಂಗಕ್ಕೆ ತರಲಿಕ್ಕೆ ನನ್ನ ತಾಯಿಯೂ ಕೂಡ ಕಾರಣೀಭೂತಳು. ಮತ್ತೆ ತಾಯಿ ಋಣ ಈ ಜೀವನದಲ್ಲಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಅಂತ ತಾಯಿ ಕೊಟ್ಟ ಕೊಡುಗೆಯನ್ನ ಈ ಮಾನವ ಜನ್ಮ ಇದನ್ನು ಮರಿಬಾರದು ಅನ್ನುವಂಥದ್ದನ್ನ ತಿಳಿದುಕೊಂಡು ತಾಯಿ ಭುವನೇಶ್ವರಿ ಮೇಲೆ ಹಲವಾರು ಹಾಡುಗಳನ್ನು ಹಾಡುವಂತ ಸಾಮರ್ಥ್ಯ ಆ ತಾಯಿ ಆಶೀರ್ವಾದದಿಂದ ನನಗೆ ಬಂದಿದೆ. ಸರ್, ತಾವು ಈಗ ಎಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀರಿ? ಅಂದ್ರೆ ಈಗ ಎಲ್ಲವನ್ನ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾಕಂದ್ರೆ ಅಷ್ಟೊಂದು. ಈಗ ಕೆಲವೊಂದು ನಿಮ್ಗೀಗ ಇದು ತುಂಬಾ ನನ್ಗೆ ನೆನಪಿದೆ ಅನ್ನೋ ಒಂದು ಕಾರ್ಯಕ್ರಮ ಇದ್ರೆ ಯಾವ್ದನ್ನೆಲ್ಲ ಹೇಳ್ಬೋದು? ಪ್ರಥಮದಲ್ಲೇ ನಾನು ಹಾಡ್ತೇನೆ ಅನ್ನೋದು ಗುರುತಾಗಿ ನಾನು ದೂರದರ್ಶನಕ್ಕೆ ಆಕಾಶವಾಣಿಗೆ ನಾನು ಅಪ್ಲಿಕೇಶನ್ ಮಾಡಿದೆ. ಆಕಾಶವಾಣಿ ಒಳಗ ಧಾರವಾಡ ಆಕಾಶವಾಣಿಯಲ್ಲಿ ಜಾನಪದ ನಿರ್ಮಾಪಕರಾದಂಥವ್ರು ಬಾಣಂದೂರು ಕೆಂಪಯ್ಯ ಅಂತ ತಿಳ್ಕೊಂಡು ಧಾರವಾಡ ಆಕಾಶವಾಣಿಗೆ ನಿರ್ಮಾಪಕರಾಗಿ ಬಂದಿದ್ರು. ಅವರಲ್ಲಿ ವಿನಂತಿ ಮಾಡ್ಕೊಂಡಾಗ ನಮ್ಮ ಕಲೆಯನ್ನು ಪರೀಕ್ಷಿಸಿ ನನ್ನ ಆಕಾಶವಾಣಿ ಕಲಾವಿದರು ಅಂತೇಳಿ ಸೆಲೆಕ್ಷನ್ ಮಾಡಿದ್ರು. ಅದು ಫಸ್ಟ್ ಪ್ರಾರಂಭ ಆತ್ರಿ. ಫಸ್ಟ್ ಪ್ರಾರಂಭ ಆತು 1979 ಅದು ಫಸ್ಟ್ ಆಕಾಶವಾಣಿ ಕಾರ್ಯಕ್ರಮ ಪ್ರಾರಂಭ ಆದ ಕೂಡಲೇ ಏನಂದ್ರೆ ಹಂಗ ಬರ್ತಾ 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 ನಾವು ದೂರದರ್ಶನಕ್ಕೆ ಹೋದ್ವಿ. ಆ ಒಳಕ ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಮತ್ತು ಇವೆಲ್ಲ ಇಲಾಖೆಯವರು ಮತ್ತು ಜಲಮಂಡಲ ಇಲಾಖೆ ಎಲ್ಲ ಇಲಾಖೆಯವರು ನನ್ನ ಕರೆದು ಕಲೆ ಮುಖಾಂತರ ಜನರಿಗೆ ಹೇಳುವಂತ ಅವಕಾಶ ಮಾಡಿಕೊಟ್ಟುವಂತ ಬಂದ್ಬಿಟ್ರು. ಹಾಡಿನ ಮೂಲಕ ಜನರಿಗೆ ತಿಳಿಸುವಂತ ಅವಕಾಶವನ್ನು ಮಾಡಿಕೊಟ್ರು. ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಾವು ಆರೋಗ್ಯವಾಗಿರ್ಬೇಕು, ಮಕ್ಕಳ ಆರೋಗ್ಯ ಇರ್ಲಿಕ್ಕೆ ತಾಯಿ ಪೌಷ್ಟಿಕವಾಗಿರ್ಬೇಕು. ತಾಯಿ ಪೌಷ್ಟಿಕವಾಗಿದ್ದರೆ ಮಕ್ಕಳು ಆರೋಗ್ಯವಾಗಿರ್ತಾರ. ಅದಕ್ಕಾಗಿ ಇನ್ನು ಹಲವಾರು ರೋಗಾದಿಗಳು ಇವತ್ತು ಏಡ್ಸ್ ಆಗಲಿ ಯಾವ್ದಾರ ಒಂದು ರೋಗ ಬರ್ತೈತಂದ್ರೆ ಇವತ್ತು ತಾಯಿ ಪೌಷ್ಟಿಕವಾಗಿದ್ರೆ ಮಗು ಒಳ್ಳೆ ರೀತಿ ಪೌಷ್ಟಿಕಾಗಿ ಬರ್ತೈತಿ. ಅದಕ್ಕೆ ಇದ್ರ ಬಗ್ಗೆ ಹಾಡಿನ ಮುಖಾಂತರ ತಾಯಿ
ಒಳ್ಳೆ ಆಹಾರ ಊಟ ಮಾಡಬೇಕು, ಒಳ್ಳೆ ಇದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳುವಂತ ಹಾಡಿನ ಮುಖಾಂತರ ಬಂತು ಅಂತ ಹೇಳಿ. ಸರ್, ಈಗ ನೀವು ಹೇಳಿದ್ರಿ ಒಂದು ಬರೀ ಹಾಡಲ್ಲ, ಆ ಹಾಡಿನ ಮೂಲಕ ಅರ್ಥಗಳನ್ನ ಸಂದೇಶಗಳನ್ನ ಕೊಡ್ತೀರಂತ ಹೇಳಿ. ಸೊ ನಮಗೋಸ್ಕರ, ವೀಕ್ಷಕರಿಗೋಸ್ಕರ ಯಾವ್ದಾದ್ರು ಒಂದು ಹಾಡು ಅದರ ಜೊತೆಗೆ ಅರ್ಥವನ್ನ ಹೇಳಬಹುದಾ? ಹೇಳ್ಬೋದ್ರಿ ಮೇಡಮ್, ಹೇಳ್ತೀನಿ ನೋಡ್ರಿ. ಮನುಷ್ಯ ಇವತ್ತ ಮಾನವ ಧರ್ಮದೊಳಗೆ ಜನಿಸಿ ಬಂದಿದ್ದಾನೆ. ಈ ಮಾನವನ ಮೂಲ ತತ್ವಗಳನ್ನ ತಿಳಿದುಕೊಂಡು ಜೀವನವನ್ನು ತೆಗೆಯುವುದ ಈ ಮನುಷ್ಯತ್ವದ ಕೆಲಸ. ಅದಕ್ಕಾಗಿ ಸತ್ಯ ಶಿಶುನಾಳ ಶರೀಫ್ ಅವರು ಒಂದು ಕೊಟ್ಟ ಹಾಡಿನ ಸಾಹಿತ್ಯದ ಕೊಡುಗೆ ನನಗೆ ನೆನಪಾದಿತ್ತು. ಆ ಹಾಡನ್ನು ಹಾಡ್ತೀನಿ. ನಾನಾರಂಬುದು ನಾನಲ್ಲೋ, ಈ ಮಾನವ ಜನ್ಮವು ನಾನಲ್ಲ. ನಾನಾರಂಬುದು ನಾನಲ್ಲೋ, ಈ ಮಾನವ ಜನ್ಮವು ನಾನಲ್ಲ. ಸ್ವಾಮಿ ನಮ್ಮಯ್ಯ ದೇವರಿಗೆ ಶರಣನ್ನೀರ. ಗುರುವ ಬಸವರ ಮಾತ್ಮರಿಗೆ ಶರಣನ್ನೀರ. ನಾನ್ಯಾರಂಬುದು ನಾನಲ್ಲೋ, ಈ ಮಾನವ ಜನ್ಮವು ನಾನಲ್ಲ. 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 ನಾರಾಯಣ ಹರಿ ಬ್ರಹ್ಮ ಸದಾ ಶಿವನಾಮ ರೂಪಗಳು ನಾನಲ್ಲ. ನಾರಾಯಣ ಹರಿ ಬ್ರಹ್ಮ ಸದಾ ಶಿವನಾಮ ರೂಪಗಳು ನಾನಲ್ಲ. ನಾರಾಯಣ ಹರಿ ಬ್ರಹ್ಮ ಸದಾ ಶಿವನೊಡನು. ಮಹಾತ್ಮರು ಅಂದಿದ ಮಾತು ಹೇಳೋ ಸುಳ್ಳಾಗುದಿಲ್ಲ. ಹೌದಲ್ರಿ? ಮಹಾತ್ಮರು ಹೇಳಿದ ಮಾತಿನಲ್ಲಿ ಯಾವ ರೀತಿ ಸಂಶಯ ಮಾಡಬಾರ್ದು. ಹೌದು. ನಾನಾರಂಬುದು ನಾನಲ್ಲೋ, ಈ ಮಾನವ ಜನ್ಮವು ನಾನಲ್ಲ. ನಾನಾರಂಬುದು ನಾನಲ್ಲೋ, ಈ ಮಾನವ ಜನ್ಮವು ನಾನಲ್ಲ. ನಾರಾಯಣ ಹರಿ ಬ್ರಹ್ಮ ಸದಾ ಶಿವನಾಮ ರೂಪಗಳು 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 ನಾನಲ್ಲ. ನರ ದೇಯವಿದು ನಾನಲ್ಲೋ, ತಮ್ಮ ಜನನ ಮರಣಗಳು ನಾನಲ್ಲ. ನರ ದೇಯವಿದು ನಾನಲ್ಲೋ, ತಮ್ಮ ಜನನ ಮರಣಗಳು ನಾನಲ್ಲ. ನರ ದೇಯವಿದು ನಾನಲ್ಲ ನೋಡಲ್ಲ. ಜವಾಬ್ದಾರಿ ನಾಲ್ಲ ಅಂದಾರ. ಹೌದಲ್ರಿ? ಹೌದ್ರಿ. ನರ ದೇಯವಿದು ನಾನಲ್ಲೋ, ತಮ್ಮ ಜನನ ಮರಣಗಳು ನಾನಲ್ಲ. 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 ಜಾತಿ ಗೋತ್ರಗಳು ನಾನಲ್ಲೋ, ಬಹುನಾಥನಾದವನು ನಾನಲ್ಲ. ಜಾತಿ ಗೋತ್ರಗಳು ನಾನಲ್ಲೋ, ಬಹುನಾಥನಾದವನು ನಾನಲ್ಲ. ಹಿಂಗ
ಗೋವಿಂದ ಭಟ್ಟರು ಶಿಶುನಾಳ ಶರೀಫ್ ಸಾಹೇಬರಿಗೆ ಒಳ್ಳೆ ಶಿಷ್ಯನಾಗಿ ಅವರು ತಮ್ಮ ಜೀವನ ಉದ್ದಕ್ಕೂ ಅವ್ರನ್ನ ಒಳ್ಳೆ ಶಿಷ್ಯನಾಗಿ ಈ ನಾಡಿಗೆ ಅಪಾರ ಕೊಡುಗೆಯನ್ನು ಕೊಡಲಿ ಅಂತ ಉಪದೇಶವನ್ನು ಕೊಟ್ಟಿದ್ದಾರೆ. ಅವ್ರ ಹಾಡನ್ನು ಕೇಳಿ ಮತ್ತೆ ಈ ಮನುಷ್ಯರ ನಾನ್ಯಾರೆಂಬುದು ನಾನಲ್ಲ, ಈ ಮಾನವ ಜನ್ಮವು ನಾನಲ್ಲ, ನಾರಾಯಣ ಹರಿ ಬ್ರಹ್ಮ ಸದಾಶಿವ ನಾಮರೂಪಗಳು ನಾನಲ್ಲ, ಜನನ ಮರಣಗಳು ನಾನಲ್ಲ, ಧೈರ್ಯ ವೈಭವ ಸಂಸಾರ ಸಿರಿ ಸುಖ ಮರವೆ ಮಾಯಕವ ನಾನಲ್ಲ, ಜಾತಿ ಗೋತ್ರಗಳು ನಾನಲ್ಲ, ಬಹುನಾಥನಾದವ ನಾನಲ್ಲ, ಜಾತಿ ಗೋತ್ರಗಳು ನಾನಲ್ಲ, ಬಹುನಾಥನಾದವ ನಾನಲ್ಲ, ನಾನ್ಯಾರೆಂಬುವ ಗುಣ ತಿಳಿಯಲಿಕ್ಕೆ ಶಿಶುನಾಳ ದೀಶನ ಬಿಡಲಿಲ್ಲ, ಶಿಶುನಾಳ ದೀಶನ ಬಿಡಲಿಲ್ಲ, ಗುರು ಗೋವಿಂದಜ್ಜರ ಮಾತ ಹಿಡಿದಲ್ಲ ಅನ್ನುವಂಥದ್ದನ್ನ ಗುರುವಿನ ವರ್ಣನೆ ಮಾಡಿ ಈ ಹಾಡಿನ ಅರ್ಥವನ್ನ ಈ ಖಂಡಿತ ಅದ್ಭುತವಾಗಿ ಹಾಡಿದ್ರಿ. ಹಾಗೆ ಅದ್ಭುತವಾದಂತಹ ಸಾಲುಗಳು ಕೂಡ. ಈ ಜಾನಪದ ಕ್ಷೇತ್ರಕ್ಕೆ ಶಿಶುನಾಳ ಶರೀಫರ ಒಂದಷ್ಟು ಕೊಡುಗೆಗಳು ನಿಜವಾಗ್ಲೂ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟು ಹಾಡುಗಳನ್ನು ಕೇಳಿದಷ್ಟು ಅಲ್ಲಿ ಅವರ ಹೆಸರುಗಳು ಇರ್ತದೆ ಅಲ್ಲಿ ಅಲ್ವಾ. ಸರ್, ತಾವು ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ತಾವು ಮುಸಲ್ಮಾನರಾಗಿದ್ದುಕೊಂಡು ಆಧ್ಯಾತ್ಮಿಕವಾದ ಜಾನಪದ ಗೀತೆಯನ್ನ ಹಾಡ್ತೀರಿ. ಸೊ ಇದರ ಬಗ್ಗೆ ಆಸಕ್ತಿ ಹೇಗೆ ಬಂತು ತಮಗೆ? ಅದಕ್ಕೆ ಅಧ್ಯಾತ್ಮದ ಅನುಭವ ಇಲ್ಲದಿದ್ದರೆ ನಾವು ಎಷ್ಟು ದೇವರ ಪ್ರಾರ್ಥನೆ ಮಾಡಿದ್ರು ನನಗೆ ಶಾಂತಿ ಸಿಗಲಾಗದು. ಅದಕ್ಕಾಗಿ ಅಧ್ಯಾತ್ಮದ ವಿಷಯ ಬಹಳ ಮುಖ್ಯವಾದಂತ ನನ್ನ ಆತ್ಮಕ್ಕೆ ಶಾಂತಿಯನ್ನ ಪ್ರಸ್ತಾಪನೆ ಕೊಡ್ತಕ್ಕಂಥದ್ದು. ಅದಕ್ಕೆ ಮನುಷ್ಯ ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಅಧ್ಯಾತ್ಮದ ವಿಷಯ. ಈ ವಿಷಯನ್ನ ತಿಳಿದುಕೊಳ್ಳಲಿಕ್ಕೆ ನವಲಗುಂದ ತಾಲೂಕಿನ ನಾಗನೂರು ಗ್ರಾಮ ಅಂತ ಒಂದು ಗ್ರಾಮದಲ್ಲಿ ನನ್ನ ಸ್ವಂತ ಹುಟ್ಟು ಊರು ಆ ಊರಿನಲ್ಲಿ ಶ್ರೀ ಗುರು ಆತ್ಮಾನಂದ ಅಜ್ಜವರು ಅಂತೇಳಿ ಅಧ್ಯಾತ್ಮದ ಪ್ರವಚನವನ್ನು ಮಾಡ್ತಿದ್ರು ಮಠದಲ್ಲಿ. ನಮ್ಮ ಮಗಳ ಕೊಟ್ಟ ಮಾವನಾರದಂತ ಗುಳುಗುಂದಿ ಮಾಸ್ತರ್ ಅಂತ ತಿಳ್ಕೊಂಡ ನಿವೃತ್ತಿ ಶಿಕ್ಷಕರು ತನ್ನ ಸ್ವಂತ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರು. ಶಿಕ್ಷಕರು ನನ್ನನ್ನು ಕರೆದುಕೊಂಡು ಆ ಪ್ರವಚನ ಕೇಳಲಿಕ್ಕೆ ಕರೆದುಕೊಂಡು ಮಠಕ್ಕೆ ಹೋಗ್ತಿದ್ರು. ಆ ಟೈಮ್ದಲ್ಲಿ ಅಧ್ಯಾತ್ಮದ ಪ್ರವಚನ ಕೇಳಿ 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 ನಾನು ಪ್ರಭಾವಿತಗೊಂಡ ಅಧ್ಯಾತ್ಮ ಬಗ್ಗೆ, ಜನಪದ ಕಲೆ ಬಗ್ಗೆ ಬಹಳ ಆಸಕ್ತಿಯನ್ನು ಅಲ್ಲಿ ಪ್ರಭಾವಿತಗೊಂಡಿದ್ದೇನೆ. ಅಂದ್ರೆ ಈಗ ಕನ್ನಡ ಗೊತ್ತಿದ್ದವರೇ ಕನ್ನಡ ಮಾತಾಡ್ಲಿಕ್ಕೆ ಹಿಂಜರಿತಾರೆ. ಅಂಥದ್ರಲ್ಲಿ ಈಗ ಮುಸಲ್ಮಾನರಾಗಿದ್ದುಕೊಂಡು ಕನ್ನಡದ ಬಗ್ಗೆ ಅಷ್ಟೊಂದು ಅಪಾರವಾದ ಆಸಕ್ತಿ, ಜೊತೆಗೆ ಆಧ್ಯಾತ್ಮಿಕ ಒಂದು ಜನಪದ ಗೀತೆಗಳನ್ನ ತುಂಬಾ ಆಸಕ್ತಿಯನ್ನ ಹೊಂದಿದ್ದೀರಿ. ಹಾಗಾಗಿ ನಿಮ್ಮಿಂದನೇ ನಮ್ಮ ಭಾಷೆ ಇನ್ನಷ್ಟು ಬೆಳಿಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಜನರು ಭಾಷೆಯನ್ನು ನಾವು ಆಡು ಭಾಷೆಯಾಗಿ ಮಾತನಾಡುವುದಕ್ಕಿಂತ ಸಂಗೀತದ ಮೂಲಕ ಅದನ್ನ ಹೊರಗೆ ತಂದಾಗ ಅದು ಜನರ ಹೃದಯವನ್ನ ಬೇಗ ತಟ್ತದೆ ಅಂತ ಹೇಳಬಹುದು ಅಲ್ವಾ ಸರ್? ಅದೇ ರೀತಿ ತಾವು ಬಹಳಷ್ಟು ಎಷ್ಟು ಕಾರ್ಯಕ್ರಮವನ್ನ ಕೊಟ್ಟಿದ್ದೀರಿ? ಸುಮಾರು ನಾನು ಒಂದು 10,000 ಕಾರ್ಯಕ್ರಮ ನಾನು ಕೊಟ್ಟಿದ್ದೇನೆ. 10,000 ಕಾರ್ಯಕ್ರಮವನ್ನ ಕೊಟ್ಟಿದ್ದೀರಿ. ಹಾಗಾದ್ರೆ ತಮ್ಮ ಜೀವನದ ಪ್ರತಿಯೊಂದು ದಿನವನ್ನ ಸಂಗೀತಕ್ಕೆ ಮೀಸಲಿಟ್ಟಿದ್ದೀರಿ. ಇಷ್ಟೊಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದೀರಿ. ತಮ್ಗೆ ಅತ್ಯಂತ ಖುಷಿ ಕೊಟ್ಟಂತಹ ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ? ನೋಡ್ರಿ, ಅತ್ಯಂತ ಖುಷಿ ಕೊಟ್ಟ ಕಾರ್ಯಕ್ರಮ ಅಂತಂದ್ರೆ ನನಗೆ ಈ ಆಕಾಶನೊಳಗೆ ಕಾರ್ಯಕ್ರಮ ಕೊಟ್ಟಿದ್ದು ನನ್ನ ಮುಂದಿನ ಒಂದು ಟೀಚರ್ ಬೆಳವಣಿಗೆಗೋಸ್ಕರ. ಅದರ ನಂತರ ದೂರದರ್ಶನ ಕೇಂದ್ರ ಬೆಂಗಳೂರು ಚಂದನ್ ಚಾನೆಲ್ದಲ್ಲಿ ನಿರ್ದೇಶಕರಾದಂಥವ್ರು ಬಾಣಂದ್ರ ಕೆಂಪಯ್ಯ ಅಂತ ಇದ್ರು. ಅವರು ಕೂಡ ನನ್ನ ಮೇಲೆ ಬಹಳ ಅಪಾರವಾದಂತ ಪ್ರೀತಿಯನ್ನು ಇಟ್ಟಂತವ್ರು. ಅವರು ಅಪಾರವಾದಂತ ಪ್ರೀತಿ ಅಷ್ಟೇ ಇಡೋದಲ್ಲದೆ ನನಗೆ ಹಲವಾರು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತವ್ರು ಇದ್ರು. ಮಹೇಶ್ ಜೋಶಿ ಅವರು ಕೂಡ ನಮಗೆ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಸತ್ಯ ಶಿಶುನಾಳ ಶರೀಫರ ತತ್ವ ಅನುಭವ ಕಾರ್ಯಕ್ರಮ, ಸತ್ಯ ಶಿಶುನಾಳ ಶರೀಫರ ತತ್ವ ರಸ ಅನುಭವ ಕಾರ್ಯಕ್ರಮದಲ್ಲಿ 3 ಸಲ ನನ್ನ ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಹೆಚ್ಚಿನ ನನಗ ಆಸಕ್ತಿಯನ್ನ ತೆಗೆದುಕೊಟ್ಟಂತ ಸತ್ಯ ಶಿಶುನಾಳ ಶರೀಫರ ತತ್ವ ರಸ ಅನುಭವ ಕಾರ್ಯಕ್ರಮ ಹೆಚ್ಚಿನ ಆಸಕ್ತಿಯನ್ನ ತಂದು ಕೊಟ್ಟಿರ್ತದೆ. ಸೊ ನಿಮ್ಮಲ್ಲಿರುವಂತಹ ಪ್ರತಿಭೆಯ ಶಕ್ತಿಯಿಂದಾನೇ ಅಷ್ಟೊಂದು ಅವಕಾಶಗಳು ನಿಮ್ಗೆ ಸಿಕ್ತು ಅಂತಾನೆ ಹೇಳ್ಬಹುದು. ಸೊ ಅದೇ ರೀತಿ ಸರ್, ತಾವು ಕೇವಲ ಪದ್ಯಗಳನ್ನ ಹಾಡುವುದು ಮಾತ್ರ ಅಲ್ಲ, ಸಾಹಿತ್ಯಗಳನ್ನು ಕೂಡ ಬರಿತಾ ಇದ್ದಾರೆ. ಹೇಗ್ ಕಲ್ತ್ರಿ ಇದನ್ನ? ಇದು ನಾನಂತಿ ಸಾಲಿ ಅಕ್ಷರ ಬರೀಲಿಕ್ಕೆ ಕಲೀಲಿಲ್ಲ. ನನಗ ಬಾಲ್ಯದಲ್ಲೇ ನಾನು 14ನೇ ವರ್ಷದ ಆದ ನಂತರ ನನ್ನ ತಾಯಿ ಬಡತನ ರೀತಿಯೊಳಗ ಜೀವನ ಸಾಗಿಸುವಂತ ಸಂದರ್ಭದಲ್ಲಿ ಒಬ್ಬರ ಮನೆಯಲ್ಲಿ ದುಡಿಲಿಕ್ಕೆ ಹಚ್ಚಿದ್ರು. ಆ ದುಡಿಯುವಂತ ಟೈಮ್ದೊಳಗ ಅಲ್ಲೇ ನಾನು ಅಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಕೆಲಸದೊಳಗ ಕಸ ಹುಡುಕ್ಲಿಕ್ಕೆ ಹೋಗ್ತಿದ್ದೆ. ಎಲೆಕ್ಟ್ರೋಪ್ಲೇಟಿಂಗ್ ಕಂಪನಿ ಒಳಗೆ ಕಸ ಹುಡುಕ್ಲಿಕ್ಕೆ ಹೋಗ್ತಿದ್ದೆ.
ಅಲ್ಲೇ ಕಸ ಹುಡ್ಕೊಂತ ಅಲ್ಲಿ ಆ ಫ್ಯಾಕ್ಟ್ರಿ ಒಳಗ ನಾನು ಬಪ್ಪಿಂಗ್ ಮಾಡುದು, ಪ್ಲೇಟಿಂಗ್ ಮಾಡುದು, ಆ ಕಾಪರ್ ಪ್ಲೇಟಿಂಗ್, ಜಿಂಕ್ ಪ್ಲೇಟಿಂಗ್, ಅನೋಡಜಿನ್ ಪ್ಲೇಟಿಂಗ್ ಅಂತೇಳಿ ಪ್ಲೇಟಿಂಗ್ ಮಾಡುದು, ಮತ್ತೆ ರೆಕ್ಟಿಫೈರ್ನೊಳಗೆ ಕೆಲಸ ಮಾಡುದು, AC DC ಕರೆಂಟ್ ಮಾಡ್ಕೊಂಡು ಕಾಸ ಅಲ್ಲೇ ನಾವು ಕರೆಂಟ್ ನಲ್ಲಿ ಕೆಲಸ ಮಾಡುವಂತ ವರ್ಕ್ ಇತ್ತು. ಅಂತ ಸಂದರ್ಭದಲ್ಲಿ ಅಲ್ಲಿ ನನಗೆ ಅಕ್ಷರ ಜ್ಞಾನವನ್ನ ಅರಿವಿಗೆ ಬಂತ ನನಗೆ. ಅಲ್ಲಿ ಅಕ್ಷರ ಜ್ಞಾನ ಬಂದ ನಂತರ ಸ್ವತಃ ಸ್ವರಚಿತ ಕಲೆಯನ್ನ ನಾನು ಬರೀಲಿಕ್ಕೆ ಕಲಿತೆ. ಸರ್, ಈಗ ತಾವು ಬರೆದ ಯಾವ್ದಾದ್ರು ಒಂದು ಸಾಹಿತ್ಯದ ಬರಹವನ್ನ ಚುಟುಕಾಗಿ ಹೇಳ್ಬೋದಲ್ರಿ? ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ, ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ. ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ, ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ. ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ, ತಮ್ಮ ಸುನಗಾರ ಮನೆ ಸುಣ್ಣ ತಂದ ಮನಿ ಸರ್ಚೇವ್ರಿ. ಸುನಗಾರ ಮನೆ ಸುಣ್ಣ ತಂದ ಮನಿ ಸರ್ಚೇವ್ರಿ, ತಮ್ಮ ಒಡ್ಡರ ಮನೆನ ಒಳ್ಳ ತಂದ ಹಿಂಡಿ ಎರಿದೇವ್ರಿ. ಸುನಗಾರ ಮನೆ ಸುಣ್ಣ ತಂದ ಮನಿ ಸರ್ಚೇವ್ರಿ, ತಮ್ಮ ಒಡ್ಡರ ಮನೆನ ಒಳ್ಳ ತಂದ ಹಿಂಡಿ ಎರಿದೇವ್ರಿ. ಒಡ್ಡರ ಮನೆನ ಒಳ್ಳ ತಂದ ಹಿಂಡಿ ಎರಿದೇವ್ರಿ, ತಮ್ಮ ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡೇವ್ರಿ. ಒಡ್ಡರ ಮನೆನ ಒಳ್ಳ ತಂದ ಹಿಂಡಿ ಎರಿದೇವ್ರಿ, ತಮ್ಮ ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡೇವ್ರಿ. ಹಿಂಗ ನಾವು ಶೀಲದ ಬಗ್ಗೆ ಇವೆಲ್ಲ ಹಾಡುಗಳನ್ನ ಕಲಿಯುವಂತ ಸಾಮರ್ಥ್ಯ ನಮಗ್ ಬಂದು ಇದನ್ನ ಜನರಿಗೂ ಕೂಡ ನಾವು ಇದನ್ನ ನಮ್ಮ ದೇಶ ಭಾರತ ದೇಶ ಇದು ಭಾವೈಕ್ಯತೆ ರಾಷ್ಟ್ರ ಅನ್ನೋದ್ರ ಬಗ್ಗೆ ನಮ್ಮ ಸಂವಿಧಾನಾತ್ಮಕವಾಗಿ ಇದು ಭಾರತ ದೇಶ. ಭಾರತ ದೇಶದಲ್ಲಿ ಜನ್ಮ ತಾಳಿ ಬಂದಂದವ್ರು ನಾವೆಲ್ಲರೂ ಭಾರತೀಯರು. ನಾವು ಭಾವೈಕ್ಯದಿಂದ ಬಾಳ್ಬೇಕ ಅನ್ನೋದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ. ಖಂಡಿತ ನಿಮ್ಮ ಈ ಹಾಡಿನ ಸಾಲಿನಲ್ಲೇ ಗೊತ್ತಾಗ್ತದೆ ಜಾತಿ ಅನ್ನೋದು ಏನು ಮುಖ್ಯ ಅಲ್ಲ, ಮನುಷ್ಯ ಅನ್ನೋದು ಒಂದೇ ಜಾತಿ. ಅದಕ್ಕಾಗಿ ತಿಳಿದುಕೊಂಡು ಯಾವ ನಮ್ಮ ಸಂವಿಧಾನ ಉಪದೇಶ ಕೊಟ್ಟು ನಮ್ಮಂತ ಕಲಾವಿದರಿಗೆ ಮತ್ತು ಕೆಲವು ಸಾಹಿತಿಗಳಿಗೆ ಉಪದೇಶ ಕೊಟ್ಟು ಎಚ್ಚರಿಸ್ತೈತಿ, ಅದನ್ನ ನಾನು ಅರಿವಿಗೆ ತಂದ ಕಾಸ ಅಲ್ಲೇ ಜಾತಿ ಮತ ಪಂಥನ ತೊರೆತ ಕಾಸ ಇವತ್ತು ಈ ರಂಗಕ್ಕೆ ನಾನು ಗಟ್ಟಿಯಾಗಿ ಉಳಿದು ಬಿಟ್ಟಿದ್ದೇನೆ. ಖಂಡಿತ ಸರ್, ನಿಮ್ಮಲ್ಲಿರುವಂತಹ ಈ ಒಂದು ಒಳ್ಳೆಯ ಭಾವನೆ ಎಲ್ಲರಲ್ಲೂ ಕೂಡ ಮೂಡಿದಾಗ ಮಾತ್ರ ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಅಂತಾನೆ ಹೇಳಬಹುದು. ಅದೇ ರೀತಿ ಸರ್, ತಾವು ಬಸವಣ್ಣನ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನ ಹೊಂದಿದವರು, ಅವ್ರ ಬಗ್ಗೆ ತುಂಬಾ ಗೌರವನ್ನ ಇಟ್ಕೊಂಡವರು, ಅವರ ಅನೇಕ ವಚನಗಳನ್ನ ಅವರ ತತ್ವಗಳನ್ನ ಹಾಡಿನ ಮೂಲಕ ಸಮಾಜಕ್ಕೆ ಸಂದೇಶವನ್ನ ಕೊಡುವುದರ ಮೂಲಕ ಕೆಲಸವನ್ನ ಮಾಡ್ತಾ ಇದ್ದೀರಿ. ಹೇಗೆ ಬಸವಣ್ಣನವರು ಯಾವ ರೀತಿ ನಿಮ್ಗೆ ಪರಿಣಾಮ ಬೀರಿದೆ? ಬಸವಣ್ಣವರು ತತ್ವಗಳನ್ನ ನಮ್ಮ ಅಂತರಾತ್ಮದಲ್ಲಿ ಅಳವಡಿಸಬೇಕಂತಂದ್ರೆ ಈಗ ಬಸವಣ್ಣವ್ರ ತತ್ವ ಮತ್ತು ನಮ್ಮ ಇಸ್ಲಾಂ ತತ್ವ ಇವೆಲ್ಲ ಒಂದೇ ದಾರಿ ಒಳಗೆ ಹೋಗ್ತಕ್ಕಂಥದ್ದು. ಸೃಷ್ಟಿಕರ್ತನ ಆರಾಧನೆ ಶ್ರೇಷ್ಠವಾದದ್ದು ಅಂತ ಹೇಳ್ತೈತಿ. ಸೃಷ್ಟಿಕರ್ತ ನಮ್ಮನ್ನ ಸೃಷ್ಟಿಸಿದಂತ, ನಮ್ಮನ್ನ ಕತ್ತಲದಲ್ಲಿ ಸೃಷ್ಟಿಸಿದಂತ ಸೃಷ್ಟಿಕರ್ತ ಅವನ ಆರಾಧನೆ ಶ್ರೇಷ್ಠವಾದಂತಹದ್ದು. ನಮಗ ಕಣ್ಣು, ಮೂಗು, ಕಿವಿ, ಹಲ್ಲು, ಕೈ, ಮತ್ತು ನಮ್ಮಲ್ಲಿ ಮೈಂಡು, ಮಾತಾಡ್ಲಿಕ್ಕೆ ಅವಾಜು, ಕೇಳಲಿಕ್ಕೆ ಅವಾಜು, ನಡಿಲಿಕ್ಕೆ ಕಾಲು, ಇವೆಲ್ಲ ಅವಯವಗಳನ್ನ ಕೊಟ್ಟಿದ್ದಾನಲ್ಲ. ನಾವೇನು ನಮ್ಮ ಪತ್ರ ಬರ್ದಿದ್ದಿಲ್ಲ, ಇವೆಲ್ಲ ಕೈ ಹಿಂಗ ಕೊಡು, ಇವೆಲ್ಲ ಜೈಂಟ್ ಹಿಂಗ ಕೊಡು, ಇವೆಲ್ಲ ಕಣ್ಣಿನ ಮ್ಯಾಗ ಇಬ್ಬಿನ ರೇಖೆ ಹಿಂಗ ಇಡು ಅಂತ ನಾವು ಪತ್ರ ಬರ್ದಿಲ್ಲ. ಅವ ಸೋ ಇಚ್ಛದಿಂದ ನಮ್ಮ ಇಸ್ಲಾಂ ತತ್ವದಲ್ಲಿ ಕುನ್ ಫೈ ಕುನ್ ಅಂತಾರೆ. ಕುನ್ ಫೈ ಕುನ್ ಅಂತಾರೆ ಅಂದ್ರೆ ಆಗು ಅಂದ್ರೆ ಮುಗಿದು ಹೋತು, ಆ ಸೃಷ್ಟಿ ಆಗಿಬಿಡಬೇಕು. ಅಂತದನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಯೋಗ್ಯವಾದಂತ ಜ್ಞಾನ ಅಂತ ಬಸವಣ್ಣವ್ರ ತತ್ವದಲ್ಲಿ ನಮಗೆ ತಿಳಿದು ಬಂತು. ಅದನ್ನ ಗುರುತಿಸಿ ನೀವು ಹಾಡಿದ್ರಲ್ವಾ, ಅದು ನಿಜವಾಗ್ಲೂ ಒಂದು ಅಭಿನಂದನೆಯನ್ನ ತಿಳಿಸುವಂಥದ್ದೇ. ಯಾಕಂದ್ರೆ ನಿಮ್ಮಿಂದ ಇನ್ನಷ್ಟು ಸಂದೇಶಗಳು ಹಾಡಿನ ಮೂಲಕ ಜನರಿಗೆ ತಲುಪಬೇಕು ಅಂತ ನಾವು ಕೇಳ್ಕೊಳ್ಳುವಂಥದ್ದು. ಅದೇ ರೀತಿ ಸರ್, ಜಾನಪದ ಕ್ಷೇತ್ರ ಅನ್ನುವಂಥದ್ದು ಅಳಿವಿನಂಚಿನತ್ತ ಸಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಬರುವಂತಹ ವೆಸ್ಟರ್ನ್ ಕಲ್ಚರ್ಗಳಾಗಿರಬಹುದು ಅಥವಾ ಒಂದು ಯುವ ಜನತೆಯ ಒಂದು ಮೆಂಟಾಲಿಟಿ, ಒಂದು ಮನಸ್ಥಿತಿ ಅನ್ನುವಂಥದ್ದು ಆ ಮಟ್ಟಿಗೆ ಬದಲಾಗಿದೆ. ಸೊ ಜಾನಪದ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಅಳಿವಿನಂಚಿನತ್ತ ಸಾಗ್ತಾ ಇದೆ. ಸೊ ತಾವೊಬ್ಬರು ಉತ್ತಮ ಜಾನಪದ ಕಲಾವಿದರಾಗಿ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡ್ರಿ ಮೇಡಮ್, ಈ ಜಾನಪದ ಕಲೆ ನಶಿಸಿ ಹೋಗಬಾರ್ದು ಅಂತ ತಿಳ್ಕೊಂಡು ಕಾಸ ನನ್ನಲ್ಲಿ ಇರ್ತಕ್ಕಂಥ ಸೋ ಇಚ್ಛೆ, ನಾನು ಕರ್ನಾಟಕ ಜನಪದ ಕಲಾ ಅಭಿವೃದ್ಧಿ ಸಂಸ್ಥೆಯನ್ನ ಮಾಡ್ಕೊಂಡೆ.
ಕರ್ನಾಟಕ ಜನಪದ ಕಲಾ ಅಭಿವೃದ್ಧಿ ಸಂಸ್ಥೆಯನ್ನ ಮಾಡ್ಕೊಂಡೆ. ಅದಕ್ಕೆ ಹಲವಾರು ಸದಸ್ಯರನ್ನ ನೇಮಕ ಮಾಡ್ಕೊಂಡೆ. ನೇಮಕ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಯಲ್ಲಿ ಆ ಸಂಸ್ಥೆಯಿಂದ ಕಾರ್ಯಕ್ರಮವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಯಾಕೆ ಈ ಆಸಕ್ತಿ ಕೈಕೊಂಡೆ ಅಂತಂದ್ರೆ, ಇವತ್ತಿನ ಆಧುನಿಕ ಕಾಲದಲ್ಲಿ ಈ ಜನಪದ ಕಲೆ ನಶಿಸಿ ಹೋಗ್ತೈತೆ ಅನ್ನುವಂತ ವಿಷಯ ಗೊತ್ತಾಗಿ, ಇದು ನಶಿಸಿ ಹೋಗಬಾರ್ದು, ಮುಂದಿನ ಪೀಳಿಗೆಗೆ ಪರಂಪರೆಯಾಗಿ ಉಳಿಬೇಕು, ಮುಂದಿನ ಪೀಳಿಗೆಗೆ ಈ ಜನಪದ ಕಲೆ ಪರಂಪರೆಯಾಗಿ ಉಳಿಬೇಕು, ಈ ಕಲೆ ಜೀವಂತವಾಗಿ ಉಳಿಬೇಕು ಅನ್ನೋದು ಸಂಕಲ್ಪನ ತಿಳಿದುಕೊಂಡು ಅದರದೇ ಆದಂತ ಒಂದು ಕರ್ನಾಟಕ ಜಾನಪದ ಕಲಾ ಅಭಿವೃದ್ಧಿ ಸಂಸ್ಥೆಯನ್ನ ಮಾಡಿಕೊಂಡು ಆ ಸಂಸ್ಥೆಯಿಂದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಇಲಾಖೆಗಳಲ್ಲಿ ಕಾರ್ಯಕ್ರಮ ಮಾಡುವಂತ ಆಸಕ್ತಿ ನನಗ ತುಂಬಿ ಬಂತು. ಯಾಕಂದ್ರೆ ಇದು ಜನಪದ ಕಲೆ ನಶಿಸಿ ಹೋಗಬಾರ್ದು ಅನ್ನುವಂತ ಸಂಕಲ್ಪನ ಸೊ ಇಟ್ಕೊಂಡು ಅದನ್ನ ಬೆಳೆಸುವಂತಹ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬಹುದು. ಅದೇ ರೀತಿ ಸರ್, ತಾವು ಸುಮಾರು ಎಷ್ಟು ವರ್ಷಗಳಿಂದ ಈ ಒಂದು ಕಲಾ ಸೇವೆಯನ್ನ ಮಾಡ್ತಾ ಇದ್ದೀರಿ? ನಾನು ಸುಮಾರು ಈಗ ನನಗೆ 66 ವರ್ಷ ರೀ. ನಾನು 10 ವರ್ಷದವಾಗಿಂದಾಗನ ಈ ರಂಗದೊಳಗೆ ನಾನು ತೊಡಕೊಂಡಿದ್ದೇನೆ. 10 ವರ್ಷದವಾಗಿದ್ದಾಗನ ಈ ರಂಗದೊಳಗೆ ತೊಡಕೊಂಡಿದ್ದೀನಿ. ಮತ್ತೆ ನನಗೆ ಈ ರಂಗದೊಳಗೆ ತೊಡ್ಕೊಳ್ಳಿಕ್ಕೆ ನನ್ನ ಶ್ರೀಮತಿಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ನನಗ ನಮ್ಮ ಶ್ರೀಮತಿಯವರು ಎಷ್ಟು ಸಹಕಾರ ಕೊಡದಿದ್ರೆ ಮತ್ತೆ ನಾ ಈ ರಂಗದೊಳಗೆ ಎಷ್ಟೊಂದು ಪ್ರಬಲತೆ ಹೊಂದಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ಸತಿಪತಿ ಒಂದು ಸಂಬಂಧ ಮತ್ತು ಸಹಕಾರ ಹೆಂಗಿರ್ತೈತೆ ಅಂತಂದ್ರೆ, ಸತಿಗೆ ಪತಿ ಲೇಸು, ಪತಿಗೆ ಸತಿ ಲೇಸು, ಇವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ ಈ ಕಲೆಗೆ. ನೋಡ್ರಿ, 2-3 ದಿನ ನಾವು ಮನೆ ಬಿಟ್ಟು ಬಂದಿದ್ದೀವಿ. ಮನೆಯೊಳಗೆ ಮಕ್ಕಳ ಸಂರಕ್ಷಣೆ, ಅವ್ರಿಗೆ ಊಟ ವಸತಿ, ಅವ್ರನ್ನ ಸಂರಕ್ಷಣೆ ಮಾಡಿ ಮತ್ತು ಅವ್ರಿಗೆ ವಿದ್ಯಾದಾನ ಕೊಡುವಂತ ಕೆಲಸ ತಾಯಿ ಮಾಡ್ತಿದ್ದಾಳ, ತಾಯಿ ಭುವನೇಶ್ವರಿ ಸ್ವರೂಪ ಆಗಿ. ಖಂಡಿತ ಅದಕ್ಕೆ ಆಕಿವ ಸಹಕಾರ ನನಗೆ ಬಹಳ ಅದ. ಖಂಡಿತ ಅದು ಕೂಡ ಒಂದು ಕಲಾಮಾತೆ ಆಶೀರ್ವಾದವೇ ಇರಬಹುದು. ಸೊ ಅದೇ ರೀತಿ ಸರ್, ತಾವು ಈಗ ಜಾನಪದ ಕ್ಷೇತ್ರದಲ್ಲಿ ಇಷ್ಟೊಂದು ವರ್ಷಗಳ ಕಾಲ ಸೇವೆಯನ್ನ ಮಾಡ್ತಾ ಬಂದಿದ್ದೀರಿ. ತಮ್ಗೆ ಎಷ್ಟು ಅಂದ್ರೆ ಗುರುತಿಸಿ ಸನ್ಮಾನಿಸಿದ್ದು ಬಹಳಷ್ಟಿದೆ, ಆದ್ರೂ ಕೂಡ ಈಗ ಕೆಲವೊಂದು ಪ್ರಶಸ್ತಿಗಳು ಬಂದಿದೆ, ಅದ್ರ ಬಗ್ಗೆ ಹೇಳೋದಿದ್ರೆ? ನೋಡ್ರಿ, ನನಗೆ ಡಾಕ್ಟರ್ ಅಬ್ದುಲ್ ಕಲಾಂ ಪ್ರಶಸ್ತಿ ಅಂತೇಳಿ ಒಂದು ದೊಡ್ಡ ಸಂಸ್ಥೆದವರು ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸುಮಾರು 3000 ಪ್ರಶಸ್ತಿಗಳು ನನಗೆ ಆಗಲಿ ಸಂಘ ಸಂಸ್ಥೆದವರು ತಲುಪಿಸಿದ್ದಾರೆ. ಅದನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾನು ಕನ್ನಡ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಬರ್ತಕ್ಕಂಥ ಜನಪದ ಅಕಾಡೆಮಿ, ಜನಪದ ಅಕಾಡೆಮಿ ಅವರು ನನ್ನನ್ನು ಗುರುತಿಸಿ ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡ್ರು. 1998ರಲ್ಲಿ ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರಾಗಿ ನಾಮಿನೇಟ್ ಸದಸ್ಯರಾಗಿ ಸರ್ಕಾರ ನೇಮಕ ಮಾಡ್ಕೊಂತಿ. ನೇಮಕ ಮಾಡ್ಕೊಂಡ್ ಕೂಡಲೇ 98ರಿಂದ 2001ರವರೆಗೆ ಕೂಡ 3 ವರ್ಷ ಜನಪದ ಅಭಿವೃದ್ಧಿ ಕೆಲಸವನ್ನ ನಾ ಅಕಾಡೆಮಿಯಲ್ಲಿ ನನ್ನ ಸೇವೆಯನ್ನು ಅರ್ಪಿಸಿದ್ದೇನ್ರಿ. ಇದನ್ನೆಲ್ಲ ಗುರುತಿಸಿ ಅಕಾಡೆಮಿ ಪ್ರಶಸ್ತಿ ಕೂಡ ನನಗ ಸರ್ಕಾರ 2016ರಲ್ಲಿ ಕರ್ನಾಟಕ ಜನಪದ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟು ನಮ್ಮನ್ನ ಗೌರವಿಸಿದೆ. ಇದನ್ನೆಲ್ಲನು ಕಂಡಕಾಸ ಅನೇಕ ಇಲಾಖೆಯವರು ಕೂಡ ನನಗೆ ಪ್ರಶಸ್ತಿ ಕೊಟ್ಟು ಸಂತೋಷನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ನಾ ಜೀವನ ಉದ್ದಕ್ಕೂ ಹೇಳಿದ್ರು ಕಡಿಮೆ. ಖಂಡಿತ ಸರ್, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಸೊ ನಿಮ್ಮೆಲ್ಲ ಒಂದು ಕಲೆಯಲ್ಲಿರುವಂತಹ ಪ್ರೀತಿ ಆ ಪ್ರಶಸ್ತಿಯ ಪ್ರತೀಕ ಅಂತಾನೆ ಹೇಳಬಹುದು ಅಲ್ವಾ ಸರ್? ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ರಿ. ಸೊ ಸಾಧಕನಿಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಅಥವಾ ಊರಿನ ಜನತೆಯ ಸಪೋರ್ಟ್. ಸೊ ತಮ್ಗೆ ಯಾವ ರೀತಿ ಇತ್ತು? ಈಗ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಅಥವಾ ಊರಿನವರು ಸಂಬಂಧಿಕರ ಸಪೋರ್ಟ್ ಅನ್ನೋದು ಯಾವ ರೀತಿ ಇತ್ತು? ನೋಡ್ರಿ, ನನ್ನ ಸಂಬಂಧಿಕರು ನನಗ ಬೆಂಬಲಿಸುತ್ತಾ ಬಂದರು. ನಮ್ಮ ಅಕ್ಕನ ಗಂಡ, ನಮ್ಮ ತಂಗಿ ಗಂಡ, ಮತ್ತು ನನ್ನ ಅಳಿಯಂದರು, ನನ್ನ ಮಕ್ಕಳು 12 ಮಂದಿ ಮಕ್ಕಳ 12 ಮಂದಿ ಮಕ್ಕಳು. ಅದರಲ್ಲಿ 11 ಮಂದಿ ಅದಾರ. ಆ ಮಕ್ಕಳು ಕೂಡ ನಾನು ತಂದಿ ಏನು ಹಾಡಲಿಕ್ಕೆ ಜನರಿಗೆ ಉಪದೇಶ ಕೊಡ್ಲಿಕ್ಕೆ ಹೋಗ್ತಿರ್ತಾರ. ಹಾಡಿನ ಮುಖಾಂತರ ಈ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ, ಯಾವುದೇ ರೀತಿ ಅಡ್ಡು ಬರುವುದಿಲ್ಲ. ಹಿಂಗಾಗಿ ಮಕ್ಕಳು ಸಪೋರ್ಟ್ ಕೂಡ ನನಗೆ ಭಾಳ ಅದ. ಮತ್ತು ನನ್ನ ತಂದೆಯವರು ಕಲೆ ನಾನು ಹಿಡ್ಕೊಂಡೆ. ನನಗೆ 3ನೇ ತಲೆ ಇದು ಬಂದಿದ್ದು. ನಮ್ಮ ತಂದಿ ಅವ್ರ ತಂದಿ, ನಾನು ಅವನ ಮಗನಾಗಿ ಮೊಮ್ಮಗನಾಗಿ ಇದು 3ನೇ ತೆಲಿಗೆ ಬಂದಿದ್ದೀನಿ. ಈಗ ನನ್ನ ಮಕ್ಕಳು ಯಾರಾದ್ರೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರಾ? ಅದನ್ನೇ ಈಗೊಬ್ಬರು ಮಗ ಮೊಹಮ್ಮದ್ ಗೌಸ್ ಅಂತ ಹೇಳಿ ಅದಾರೆ. ಅವ್ರು PU ಸೆಕೆಂಡ್ ಇಯರ್ ಮಾಡ್ಕೊಂಡಾರ. ಅವರು ಈ ಆಸಕ್ತಿಯನ್ನ ಆಟೋಮೆಟಿಕ್ ಆಗಿ, ಅದು ರಕ್ತಗತ ಆಟೋಮೆಟಿಕ್ ಆಗಿ ಈ ರಂಗದೊಳಗೆ ಹೊಂದ್ಕೊಂಡಿದ್ದಾರೆ. ಅವರು ಹಲವಾರು ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ದೂರದರ್ಶನದಲ್ಲಿ ಕಾರ್ಯಕ್ರಮ ಕೊಟ್ಟಾರ, ತತ್ವ ರಸಾನುಭವದಲ್ಲಿ ಕಾರ್ಯಕ್ರಮ ಕೊಟ್ಟಾರ, ಆಕಾಶವಾಣಿ
ಮನೆಯಲ್ಲಿ ಕಾರ್ಯಕ್ರಮ ಕೊಡ್ತಾರ. ಹೆಚ್ಚಿನ ರೀತಿ ಆ ಶಿಶುನಾಳ ಶರೀಫರ ಪದ್ಯಗಳನ್ನ ತುಂಬಾ ಹಾಡನ್ನ ಹಾಡ್ತಾರ. ಅವ ಮೊಹಮ್ಮದ್ ಗೌಸ್ ವಲ್ಯಪ್ಪನವ್ರ ಅಂತ ಚಿರಂಜೀವಿ ಹಿರಿಯ ಮಗ, ಮೊದಲನೇ ಮಗ ಹಾಡ್ತಾರೆ. ಸರ್, ಈಗ ತಾವು ಹಾಡಿನ ಮೂಲಕ ಒಂದು ಅನೇಕ ಉಪದೇಶಗಳನ್ನ ಕೊಡ್ತಾ ಇದ್ದೀರಿ. ಸೊ ಜನರು ಒಳ್ಳೊಳ್ಳೆ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ. ಇಷ್ಟೊಂದು ಉತ್ತಮವಾದಂತ ಸಾಧನೆಯನ್ನ, ಒಂದು ಅರ್ಥಪೂರ್ಣವಾದ ಸಾಧನೆಯನ್ನ ಮಾಡಿದ್ದೀರಿ. ಎಷ್ಟು ಖುಷಿ ಆಗುತ್ತೆ. ಸಂತೋಷ. ಇದು ನನ್ನ ಅದು ಭಗವಂತ ಕೊಟ್ಟ ಕೊಡುಗೆ, ಗಾಡ್ ಗಿಫ್ಟ್ ಅಂತ. ಜೊತೆಗೆ ನಿಮ್ ಪ್ರಯತ್ನ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣನವರು ಹೇಳಿದ್ರು. ಯಾವ ಬಸವಣ್ಣವ್ರು ಹೇಳಿದಾರ, ಕಾಯಕ ಮಾಡಿದ್ರೆ ಕೈಲಾಸ ಹೋಗ್ಲಿಕ್ಕೆ ಸಾಧ್ಯತೆ ಐತಿ ಅಂತ ಹೇಳಿದಾರಲ್ಲ. ಮನುಷ್ಯ ಸಾಧನೆ ಮಾಡಿದ್ರೆ ಅವ ಸೌಕಾರ ಆಗ್ಲಿಕ್ಕೂ ಸಾಧ್ಯತೆ ಐತಿ. ಅಂದ್ರೇನ ಧರ್ಮದ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಐತಿ. ದುಡ್ಡಿನ ಸಂಪಾದನೆಗಿಂತ ಧರ್ಮ ಸಂಪಾದನೆ ಮಾಡಲಿಕ್ಕೆ ಸಾಧಕರಿಗೆ ಸಾಧ್ಯತೆ ಐತಿ. ಅದಕ್ಕಾಗಿ ನಾವು ಇದು ಸಾಧನೆಯನ್ನ ಬಿಡದೆ ರಾತ್ರಿ ಹಗಲಿ ಟೈಮ್ ಇಲ್ಲದೆ ಮಧ್ಯರಾತ್ರಿಯಲ್ಲಿ ಕರೆ ಬಂದರು ಎದ್ದು ಓಡಿ ಈ ಕೆಲಸ ಸೇವೆ ಮಾಡುವಂತ ಆಸಕ್ತಿ ಆ ತಾಯಿ ಭುವನೇಶ್ವರಿ ನಮಗೆ ಕೊಟ್ಟಿದ್ದಾಳೆ. ಆ ಗುರುಗಳ ಆಶೀರ್ವಾದ ಕೂಡ ನಮಗದ. ನಿಮ್ಮಂತರ 4 ಮಂದಿ, ಸಾವಿರಾರು ಮಂದಿ ನನ್ನನ್ನು ಆಶೀರ್ವದಿಸಿದ್ರ ಈ ಆಶೀರ್ವಾದ ಆ ಭಗವಂತ ನಿಮ್ ಮೆಚ್ಚತೈತಿ. ಹಿಂಗಾಗಿ ಆ ಭಗವಂತ ನನ್ನ ಜ್ಞಾನ ಕೊಡ್ತಾನ. ಅವನ ನನ್ನ ಜ್ಞಾನವನ್ನು ಕುಲ್ಲ ಮಾಡಿ ಈ ಮಾರ್ಗದ ಹಚ್ಚಿದವ, ಅವ ದೊಡ್ಡವ. ಖಂಡಿತ ಸರ್, ನಿಮ್ಮ ಸಾಧನೆಯ ಹಾದಿ ಅನ್ನೋದು ಇನ್ನಷ್ಟು ಸುಗಮವಾಗಿ ಸಾಗ್ಲಿ ಅಂತ ನಾವು ಕೂಡ ಕೇಳುವಂಥದ್ದು. ಅದೇ ರೀತಿ ಸರ್, ಈಗ ಜನಪದ ಕ್ಷೇತ್ರಕ್ಕೆ ನಿಮ್ಮ ಪ್ರಕಾರ ಯುವ ಜನರ ಪಾತ್ರ ಅನ್ನುವಂಥದ್ದು, ಅಂದ್ರೆ ಜನಪದ ಕ್ಷೇತ್ರ ಬೆಳಿಲಿಕ್ಕೆ ಯುವ ಜನರು ಯಾವ ರೀತಿಯ ಪಾತ್ರವನ್ನು ವಹಿಸಬಹುದು, ಅಥವಾ ಯುವ ಜನರು ಯಾವ ರೀತಿಯಾಗಿ ಒಂದು ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು ಅಂತ? ನೋಡ್ರಿ ಮೇಡಮ್ ಅವರ, ಇವತ್ತಿನ ಆಧುನಿಕ ಕಾಲದಲ್ಲಿ ಇವೆಲ್ಲ ತಂತ್ರಜ್ಞಾನ ಬಂದ ನಂತರ ಜನಪದ ಕಲೆ ನಶಿಸಿ ಹೋಗ್ತೈತಲ್ಲ, ಇದನ್ನ ನಾವು ಅಜರಾಮರವಾಗಿ ಉಳಿಸ್ಬೇಕಂದ್ರೆ ಯುವ ಪೀಳಿಗೆಗಳು ಇದ್ರ ಕಡೆ ಆಸಕ್ತಿಯನ್ನು ವಹಿಸ್ಕೋಬೇಕಾಗತ್ತೆ. ಹೆಂಗ ನಮ್ಮ ಪರಂಪರೆ ಬಂದೈತಿ, ನಮ್ಮ ನಾಡಿನ ಕಲೆ, ನಮ್ಮ ನಾಡಿನ ಸಂಸ್ಕೃತಿ, ಇದನ್ನ ನಶಿಸಬಾರದಪ್ಪ ಅಂತ ತಿಳ್ಕೊಂಡ ಕಾಶ್ ಎಲ್ಲರಲ್ಲಿ ತಿಳುವಳಿಕೆ ಬಂದ್ರ, ಯುವಕರಲ್ಲಿ ತಿಳುವಳಿಕೆ ಬಂದ್ರ ಈ ಕಲೆ ಉಳಿಲಿಕ್ಕೆ ಸಾಧ್ಯತೆ ಐತಿ. ಇಲ್ಲದಿದ್ದರೆ ಮುಂದಿನ ಫ್ಯೂಚರ್, ಮುಂದಿನ ಪೀಳಿಗೆಗೆ ಬರೀ ಗೊಂಬಿ ನೋಡ್ಬೋದಾಗ್ತತಿ. ಇವ್ರು ಹಿಂಗಿದ್ರು ಹಾಡೋರು ಅಂತೇಳಿ ಬರೀ ಗೊಂಬಿ ನೋಡೋದಾಗತ್ತೆ, ಕಲೆ ಮಾತ್ರ ಉಳಿದಿಲ್ಲ. ಅದಕ್ಕಾಗ ಆ ಯುವಕರು ಇದಕ್ಕೆ ಆಸಕ್ತಿ ಕೊಡಬೇಕಂತ ತಿಳ್ಕೊಂಡು ಈ ಕರ್ನಾಟಕ ರಾಜ್ಯದ ಎಲ್ಲ ಕಲಾ ಅಭಿಮಾನಿ ಯುವಕ ಮಿತ್ರರಿಗೆ ನಾವು ವಿನಂತಿಯನ್ನ ಮಾಡ್ಕೊಂತೇನೆ. ಖಂಡಿತ ಸರಿ, ಯಾಕಂತ ಹೇಳಿದ್ರೆ ನಿಮ್ಮಂತವರಿಂದಾನೇ ನಮ್ಮ ಜಾನಪದ ಕಲೆ ಅನ್ನೋದು ಬೆಳೀತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನಷ್ಟು ಕಲಾವಿದರನ್ನ ನೀವು ಸೃಷ್ಟಿ ಮಾಡಬೇಕು, ಹಾಗೆ ಇನ್ನಷ್ಟು ಕಲಾವಿದರು ನಮ್ಮ ಒಂದು ದೇಶದಲ್ಲಿ ಬೆಳ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿ ಸರ್, ಈಗ ಬಹಳಷ್ಟು ಸಾಧನೆಯನ್ನ ಮಾಡಿದ್ದೀರಿ ಜನಪದ ಕ್ಷೇತ್ರದಲ್ಲಿ. ತಮ್ಮ ಒಂದು ಸಾಧನೆಯ ಪಯಣದಲ್ಲಿ ಯಾರಿಗಾದ್ರೂ ಧನ್ಯವಾದವನ್ನ ಹೇಳ್ಬೇಕಿದ್ರೆ ಹೇಳ್ಬಹುದು. ಹಿಂಗೈತ್ರಿ ಮೇಡಮ್ ಅವರ, ನಾನು ಈ ಸಾಧನೆಯಲ್ಲಿ ನನಗೆ ಉಪಕಾರ ಮಾಡಿದಂಥವರಿಗೆ ನಾನು ಧನ್ಯವಾದನ ಹೇಳಿ ಅವರ ಕರ್ತವ್ಯತೆಯನ್ನು ಕೂಡ ಸಲ್ಲಿಸ್ಬೇಕಾಗ್ತೈತಿ. ನನ್ನನ್ನು ಈ ಮಾರ್ಗದೊಳಗ ನಡಿಲಿಕ್ಕೆ ಹಚ್ಚದವ್ರು ಯಾರೂಪ ಅಂತಂತಂದ್ರೆ ಅವ್ರಿಗೆ ನಾ ಕರ್ತವ್ಯತೆಯನ್ನು ಕೂಡ ಹೇಳಬೇಕಾಗತಿ. ಬಾಲ್ಯದಲ್ಲಿ ನನಗೆ ನಾ ಹೇಳ್ದಂಗೆ ನನ್ನ ಹಾಲುಮತದ ಮನೆತನದವರು ನನ್ನ ಈ ದಾರಿಯಲ್ಲಿ ನಡಿಲಿಕ್ಕೆ ಹಚ್ಚಿದವರು, ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕಾಗತ್ತೆ. ನನಗೆ ಉಣಿಸಿ ಉಡಿಸಿ ತೊಡಿಸಿ ನನ್ನ ಸಂರಕ್ಷಣೆ ಮಾಡಿದಾರಲ್ಲ, ಅವರ ಕೀರ್ತಿ, ಅವರ ನೆನಪು ನನ್ನ ಜೀವನ ಉದ್ದಕ್ಕೂ ಮರೆಯಲಾರದಂಗೆ ಅಳವಡಿಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನನ್ನ ಆತ್ಮ ಹೇಳ್ತೈತೆ ಆತರ. ಖಂಡಿತ ಸರ್, ನೀವು ಯಾರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀರೋ ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ನಾವು ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಅದೇ ರೀತಿ ಸರ್, ಕೊನೆಯದಾಗಿ ನಮ್ಮ ಬಸವ ಟಿವಿಯ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ಕೂತು ಮಾತಾಡಿದ್ರಿ, ತಮ್ಮ ಸಾಧನೆಯ ಹಾದಿಯ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ, ಹೇಗನ್ಸುತ್ತೆ ಸರ್? ಬಹಳ ಸಂತೋಷ ಅನಿಸೈತ್ರಿ. ಬಹಳ ಸಂತೋಷ ಅಂದ್ರೆ ಬಸವ ಟಿವಿಯಲ್ಲಿ ಕಾರ್ಯಕ್ರಮ ಕೊಡೋದು ಬಹಳ ಸಂತೋಷ ಅನಿಸ್ತೈತಿ. ಈ ಒಳಗಾಗಿ ನಾನು ಅಲ್ಲಿ ಧಾರವಾಡದಲ್ಲಿ, ಹುಬ್ಳಿಯಲ್ಲಿ, ಅಲ್ಲೇ ಬಸವ ಟಿವಿಯಲ್ಲಿ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದೇನೆ. ಮತ್ತು ಈ ಥರ ನಮಗೆ ನಿರ್ದೇಶಕರು ನಮಗೊಂದು ಕರೆಯನ್ನು ಕೊಟ್ಟು, ಅವರ ಧರ್ಮಪತ್ನಿಯಾದಂಥ ತಾಯಿ ಕೂಡ ನಮಗೆ ಭಾಳ ಪ್ರೀತಿಲಿಂದ ಮಾತನಾಡಿ ನಮಗೆ ಈ ಕಾರ್ಯಕ್ರಮಕ್ಕೆ ಕೊಟ್ಟು, ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಬಸವ ಟಿವಿಯ ನಿರ್ದೇಶಕರು, ಇಲ್ಲಿ ಆಡಳಿತ ಮಂಡಳಿಯವರು ಮತ್ತು ನೀವೆಲ್ಲ ನನ್ನ ಪ್ರಶ್ನೆ ಕೇಳಿ ಉತ್ತರ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಯಾಕಂದರೆ ಬಸವ ಟಿವಿಯಲ್ಲಿ ಕಾರ್ಯಕ್ರಮ ಕೊಡೋದ್ರಿಂದ ಇದು ಒಂದು ಆಧ್ಯಾತ್ಮದ ತೌರ್ಮನಿ ಅನಿಸೋದಂತೆ. ಇದು ಬಸವ ಟಿವಿ ಅಂತಂದ್ರೆ ಏನ್ರಿಪ್ಪ, ಇದು ಆಧ್ಯಾತ್ಮದ ಒಂದು ತೌರ್ಮನಿ ಇದ್ದಂಗೆ. ಇಲ್ಲಿ ಮನುಷ್ಯತ್ವದ ಮೂಲ ತತ್ವವನ್ನು ತಿಳಿದುಕೊಳ್ಳುವಂಥ ಸ್ಥಳ ಇರೋದು ಇದು ಬಸವ ಟಿವಿ. ಮತ್ತು ಇಲ್ಲೇ ಕಾರ್ಯಕ್ರಮ ನೀಡೋರೆಲ್ಲರೂ ಪುಣ್ಯವಂತರ.
ಇಲ್ಲಿ ಕಾರ್ಯಕ್ರಮಕ್ಕೆ ಬರೋರೆಲ್ಲರೂ ಪುಣ್ಯವಂತರಂತ ನನ್ನ ಸಂಕಲ್ಪ ಆಗ್ತದೆ. ಖಂಡಿತ. ಯಾಕಂದ್ರೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಪ್ರೇಮ ನಮ್ಮನ್ನ ಸ್ವಾಗತಿಸಿ ಪ್ರೀತಿಲಿಂದ ಉಣಿಸಿ ಮನ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಚಹಾ ಕಾಫಿ ಟೀ ಆಯ್ತ ನಂತರ ಕ್ಷೇಮ ಸಮಾಚಾರ ಕೇಳುವಂಥದ್ದು. ಅದನ್ನ ಎಲ್ಲಾರ ಹುಡುಕಬೇಕಾದ್ರೆ ಅದು ಬೆಂಗಳೂರಿನಲ್ಲಿ ಬಸವ ಟಿವಿ ಸಿಬ್ಬಂದಿಯಲ್ಲಿ ಹುಡುಕಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಹೇಳ್ಬೇಕಾಗತ್ತೆ ನಾವು. ಖಂಡಿತ ಸರ್, ನೀವು ಇಟ್ಟಿರುವಂತಹ ಈ ಪ್ರೀತಿ ವಿಶ್ವಾಸಕ್ಕೆ ನಾವೆಂದಿಗೂ ಕೂಡ ಚಿರಋಣಿಯಾಗಿರ್ತೇವೆ. ನಿಮ್ಮ ಈ ಸಾಧನೆಯ ಹಾದಿ ಅನ್ನುವಂಥದ್ದು ಇನ್ನಷ್ಟು ಸುಗಮವಾಗಿ ಸಾಗಲಿ, ಇನ್ನಷ್ಟು ಅವಕಾಶಗಳು ಬರಲಿ, ದೇವರು ನಿಮಗೆ ಇನ್ನಷ್ಟು ಆರೋಗ್ಯವನ್ನ ಆಯಸ್ಸನ್ನ ಕೊಡ್ಲಿ, ಸಾಧಿಸುವ ಶಕ್ತಿಯನ್ನ ಕೊಡ್ಲಿ ಅಂತ ವೀಕ್ಷಕರ ಪರವಾಗಿ ಹಾಗೆ ವಾಹಿನಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸರ್, ನೀವು ಹಾಗಾದ್ರೆ ಬಸವಣ್ಣನವರ ಸಾಹಿತ್ಯವನ್ನ, ವಚನಗಳನ್ನ, ಅದೇ ರೀತಿ ಜಾನಪದ ಗೀತೆಗಳನ್ನ ಜನರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೊಡಬೇಕಂತ ಅನ್ಕೊಂಡಿದ್ದೀರಿ? ನನ್ನ ಸ್ವ ಇಚ್ಛೆದಿಂದ ನಾನು ಇಡೀ ನನ್ನ ಎಷ್ಟು ಆಯುಷ್ಯ ಉಳಿದೈತಿ ಆ ಭಗವಂತನಿಗೆ ಗೊತ್ತು. ಇಡೀ ಆಯುಷ್ಯವನ್ನ ಈ ಬಸವಣ್ಣವ್ರ ವಚನದ ಬಗ್ಗೆ, ಈ ಜನಪದ ಕಲೆ ಬಗ್ಗೆ ಇಡೀ ಆಯುಷ್ಯವನ್ನ ಮುಡುಪಾಗಿ ಇಡಬೇಕಂತ ತಿಳ್ಕೊಂಡು ನಾನು ಪ್ರತಿಜ್ಞೆಯನ್ನ ಮಾಡಿದ್ದೇನೆ. ಎಷ್ಟು ಆಯುಷ್ಯ ಉಳಿದೈತಿ ಆ ಭಗವಂತನಿಗೆ ಗೊತ್ತು. ಎಷ್ಟು ಬದುಕಿ ಬಂದೇನೆ ಅನ್ನೋದ್ರ ಬಗ್ಗೆ ನಾನು ಹೇಳಬಲ್ಲೆ, ಇನ್ನು ಎಷ್ಟು ದಿನ ಇರ್ತೇನೆ ಅನ್ನೋದ್ರ ಬಗ್ಗೆ ಆ ಭಗವಂತನಿಗೆ ಗೊತ್ತು. ಎಷ್ಟು ಆಯುಷ್ಯ ನನಗೆ ಭಗವಂತ ಈ ಭೂಮಿ ಮೇಲೆ ಇಡ್ತಾನೋ ಅಲ್ಲಿವರೆಗೆ ಕೂಡ ಬಸವಣ್ಣವ್ರ ವಚನಗಳು, ಬಸವಣ್ಣವ್ರ ತತ್ವಗಳು, ಜನಪದ ಕಲೆಗಳು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಂತೇಳಿ ಪ್ರತಿಜ್ಞಾನವನ್ನು ಮಾಡಿದ್ದೀನಿ ಈ ಬಸವ ಟಿವಿ ಚಾನೆಲ್ನಲ್ಲಿ ಬಂದು. ಯಾಕಂದ್ರೆ ಇಲ್ಲಿ ಆನಂದವನ್ನು ತಂದು ಕೊಟ್ಟಿದ್ದೀವಿ. ಆನಂದಕ್ಕಿಂತ ಅಮೃತ ಯಾವುದು ದೊಡ್ಡದಲ್ಲ. ಅದು ಮನುಷ್ಯನಿಗೆ ಆನಂದ ಬಹಳ ಮುಖ್ಯ. ನಾವು ಏನಾದರೂ ಗಳಿಸ್ಬೋದು, ಆದರೆ ಆನಂದ ಗಳಿಸಲಿಕ್ಕೆ ಅಸಾಧ್ಯವಾದಂಥ ಮಾತು. ಆ ಆನಂದ ಇಲ್ಲಿ ಬಸವ ಟಿವಿಯಲ್ಲಿ ಸಿಕ್ಕೈತಿ. ಉಳಿದಷ್ಟು ಆಯುಷ್ಯವನ್ನು ಬಸವಣ್ಣವ್ರ ವಚನದ ಬಗ್ಗೆ, ಬಸವಣ್ಣವ್ರ ತತ್ವದ ಬಗ್ಗೆ, ಜನಪದ ಕಲೆ ಮುಖಾಂತರ ಜನರಿಗೆ ತಿಳಿಸೋದ್ರ ಬಗ್ಗೆ ನನ್ನ ಜೀವನ ಮುಡುಪಾಗಿಡಬೇಕನ್ನುವಂಥದ್ದು ಪ್ರತಿಜ್ಞೆಯನ್ನ ನಿನ್ನೆ ಮಾಡಿದ್ದೇನೆ ನಾನು. ಖಂಡಿತ ಸರ್, ತಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಕೊನೆಯದಾಗಿ ನಮಗೋಸ್ಕರ, ವೀಕ್ಷಕರಿಗೋಸ್ಕರ ಒಂದು ಪದ್ಯವನ್ನ ಹಾಡಿ. ಜಗದಯ್ಯ ಜಗನ್ನಾಥ ಎತ್ತಿ ಕೊಡು ಮುತ್ತೆ ಬಾಳ ಭಾರತಾಳಿದಂತ ದೇವರ ಬಸವಯ್ಯನ. ಜಗದಯ್ಯ ಜಗನ್ನಾಥ ಎತ್ತಿ ಕೊಡು ಮುತ್ತೆ ಬಾಳ ಭಾರತಾಳಿದಂತ ದೇವರ ಬಸವಯ್ಯನ. ಎತ್ತ ನೋಡಿದರ ಸುತ್ತ ನಿರಂಜನ ನೀರಿಗೆ ನಿಜವಾದ ಬಸವಯ್ಯನ. ಎತ್ತ ನೋಡಿದರ ಸುತ್ತ ನಿರಂಜನ ನೀರಿಗೆ ನಿಜವಾದ ಬಸವಯ್ಯನ. ನಿರಂಕಾರದೊಳ್ಳೆ ಗುರಳಿ ಹುಟ್ಟಿತೋ ಅದರೊಳಗೈದನು ಬಸವಯ್ಯನ. ನಿರಂಕಾರದೊಳ್ಳೆ ಗುರಳಿ ಹುಟ್ಟಿತೋ ಅದರೊಳಗೈದನು ಬಸವಯ್ಯನ. ಗುರಳಿ ಸುತ್ತಮುತ್ತ 5 ಹಪ್ತಾಗಿರಿ ಗುರಳಿಗೆ ನೆರಳದು ಬಸವಯ್ಯನ. ಗುರಳಿ ಸುತ್ತಮುತ್ತ 5 ಹಪ್ತಾಗಿರಿ ಗುರಳಿಗೆ ನೆರಳದು ಬಸವಯ್ಯನ. ಗುರಳಿ ಒಡೆದಿತ್ತು ಬಾರೋ ಬಸವೇಶ್ವರ ನೀರಿಗೆ ಅಪ್ಪ ಕೊಡು ಬಸವಯ್ಯನ. ಗುರಳಿ ಒಡೆದಿತ್ತು ಬಾರೋ ಬಸವೇಶ್ವರ ನೀರಿಗೆ ಅಪ್ಪ ಕೊಟ್ಟು ಬಸವಯ್ಯನ. ಹಾಲ್ ಮುನಿ ಅಪ್ಪ ಮುನಿ ಜಗ ಮುನಿ ಬೀಗ ಮುನಿ ಒಗ ಮಾಡಿ ಅಪ್ಪ ಕೊಡು ಬಸವಯ್ಯನ. ಹೆಪ್ಪ ಕೊಟ್ಟ ಬೆಟ್ಟ ಬೆಳತಿ ಹುಟ್ಟಬೇಕು ಹಿಂದ ಮುಂದ ಕಲಿಬಿಗೆ ಧರ್ಮ ನೋಡು ನಂದನ ಬಸವಯ್ಯನ. ಹೆಪ್ಪ ಕೊಟ್ಟ ಬೆಟ್ಟ ಬೆಳತಿ ಹುಟ್ಟಬೇಕು ಹಿಂದ ಮುಂದ ಕಲಿಬಿಗೆ ಧರ್ಮ ನೋಡು ನಂದನ ಬಸವಯ್ಯನ. ಗುರುವೆ ನಿನ್ನ ವರಿವಿಲಿಂದ ಜಾಮೃಷಿ ಮಕ್ಕಳ ಕರೆದು 7 ಮಂದಿ ಕೇಳಿದ ಬಸವಯ್ಯನ. ಗುರುವೆ ನಿನ್ನ ವರಿವಿಲಿಂದ ಜಾಮೃಷಿ ಮಕ್ಕಳ ಕರೆದು 7 ಮಂದಿ ಕೇಳಿದ ಬಸವಯ್ಯನ. ಕರೆತಲ್ಲಿ ಮಾನವನ ಕರ್ಮ ತೊಳಿಯಲಾಕ ಚರ್ಮದ ಬಾರ್ಕೋಲು ಬಸವಯ್ಯನ. ಹಿಂಗ ತತ್ವಪದಗಳು ಈ ರೀತಿ ಬಸವಣ್ಣವ್ರನ್ನ ವರ್ಣಿಸ್ತಾವ್ರಿ. ಖಂಡಿತ ಸರ್, ಬಸವಣ್ಣನವರ ತತ್ವವನ್ನು ಹಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೊಂದು ಸಮಾಪ್ತಿಯನ್ನ ಕೊಟ್ರಿ. ತಮ್ಗೆ ವೀಕ್ಷಕರ ಪರವಾಗಿ, ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ. ನೀವೆಲ್ಲ ಕರೆದು ಬಸವ ಟಿವಿಯವರು ನಮ್ಮ ಸಂದರ್ಶನ ಮಾಡಿಕೊಂಡು ನಮಗೆ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಟ್ಟು ನಮಗೆ ಸೂಕ್ತವಾದ ಸಂಭಾವನೆ ಕೊಟ್ಟು ನಮ್ಮ ಜೀವನಕ್ಕೊಂದು ಸನ್ಮಾರ್ಗದ ದಾರಿಯನ್ನು ತೋರಿರಲ್ಲ. ನಿಮ್ಮ ಬಸವ ಟಿವಿಯ ಸಿಬ್ಬಂದಿ ಆಡಳಿತ ಮಂಡಳಿಯವರಿಗೆ, ನಿರ್ದೇಶಕರಿಗಾದ ಧರ್ಮಪತ್ನಿಯವರಿಗೆ ಮತ್ತು ನೀವು ಪ್ರಶ್ನೆ ಕೇಳಿದಂಥ ತಾಯಿಂದವರಿಗೆ ನಾನು ಎಂದೆಂದು ಮರೆಯಲಾರದಂಥ ಧನ್ಯವಾದಗಳನ್ನು ಈ ವೇದಿಕೆ ಮುಖಾಂತರ ಎಲ್ಲ ಜನರ ಮುಖಾಂತರ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್,
ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಜಾನಪದ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ಇಮಾಮ್ ಸಾಬ್ ಇವರ ಸಾಧನೆಯನ್ನು. ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಇವತ್ತಿನ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆದರೆ ನೀವು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.